Okay, so next we will go with the electron movement in organic compounds, right? What is electron? You know very well what is electron, right? So electron, where it is present in particular compound, so that is in the form of what? Bond, right? Let us take an example. So electron ಯಾವ ರೀತಿ movement ಆಗುತ್ತೆ, it may be in the form of what? Bond. So bond ಅಲ್ಲಿ electron ಇರಬಹುದು. So let us take an example. So A and B, so there is a bond, right? So A ಮತ್ತು B ನಡುವೆ ಒಂದು ಕೋವಾಲೆಂಟ್ ಬಾಂಡ್ ಇದ್ರೆ ಏನಾಗುತ್ತೆ ಅದು? ಸೊ ದೇ ಆರ್ ನಥಿಂಗ್ ಬಟ್ ವಾಟ್? ಇಲೆಕ್ಟ್ರಾನ್ಸ್, ರೈಟ್? ಸೊ ಎಲೆಕ್ಟ್ರಾನ್ ಎನ್ನುವಂಥದ್ದು ಶೇರ್ ಅಪ್ ಆಗಿರುತ್ತೆ, ಅರ್ಥ ಆಯ್ತಲ್ವಾ? ಸೊ ಈ ಇಲೆಕ್ಟ್ರಾನ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ? ಸೊ ಐದರ್ ದೇ ಆರ್ ಇನ್ ದ ಫಾರ್ಮ್ ಆಫ್ ವಾಟ್? ಬಾಂಡ್. ಸೊ ಬಾಂಡ್ ಆಗಿರ್ಬೋದು, ಅಥವಾ ಏನಾಗುತ್ತೆ ಕೇಳಿದ್ರೆ, ಸೊ H2O ಬರೆದ್ರೆ, ಸೊ ದಿಸ್ ಇಸ್ ವಾಟರ್ ಮಾಲಿಕ್ಯೂಲ್. ಸೊ ವಾಟರ್ ಮಾಲಿಕ್ಯೂಲಲ್ಲಿ ಏನಾಗುತ್ತೆ, ಅಥವಾ OH ಆಲ್ಕೋಹಾಲಲ್ಲಿ ಬರೆದ್ರೆ ಏನಾಗುತ್ತೆ ನಮಗೆ? ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಏನು ಹೇಳ್ತೀವಿ ಅದನ್ನು? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. So electron may be present in the form of what? Lone pair, right? So this is what exactly. ಈ ರೀತಿ ಬಾಂಡ್ ಇದ್ರೆ ಅದಕ್ಕೆ ಏನು ಹೇಳ್ತೀವಿ? ಬಾಂಡ್ ಪೇರ್ ಅಂತ ಹೇಳ್ತೀವಿ. ಬಾಂಡ್ ಪೇರ್ electron, and this is lone pair. ಏನು ಹೇಳ್ತೀವಿ ಅದನ್ನು? lone pair. So this bond pair or lone pair, so they are in the what? They are in the moment during the chemical reaction. ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಏನಾಗುತ್ತೆ ಕೇಳಿದ್ರೆ ಅವುಗಳು ಮೂಮೆಂಟ್ ಆಗುತ್ತೆ. ಸೊ ಎಲ್ಲಿ ಒಂದು ಕಾನ್ಸ್ಟಿಟ್ಯೂಯೆಂಟ್ ಆಟಮಿಂದ ಸೊ ಇನ್ನೊಂದು ಆಟಮಿಗೆ ಹೋಗುವಂಥದ್ದು, ಅಥವಾ ಅಡ್ಜಸೆಂಟ್ ಸೈಡಿಗೆ ಏನಾಗುತ್ತೆ? ಡಿಲೋಕಲೈಸೇಷನ್ ಆಗುವಂಥದ್ದು. ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದ ಮೂಮೆಂಟ್ ಆಫ್ electron, right? How exactly happens? So what are the example you can give here, right? Some of the examples I will write here, right? So double bond, why? Single bond. ಸೊ ಈ ರೀತಿ ಇರುತ್ತೆ. ಸೊ ಬಾಂಡ್ ಎನ್ನುವಂಥದ್ದು ಏನಾಗುತ್ತೆ ಕೇಳಿದ್ರೆ, ಸೊ ಪೈ ಇಲೆಕ್ಟ್ರಾನ್ ಎನ್ನುವಂಥದ್ದು ಏನಾಗುತ್ತೆ? ಈ ರೀತಿ ಶಿಫ್ಟ್ ಆಗುತ್ತೆ, ರೈಟ್? ಸೊ ದೆರ್ ಇಸ್ ಟೂ ಟೈಪ್ಸ್ ಆಫ್ ಬಾಂಡ್ಸ್, ಯು ನೋ ವೆರಿ ವೆಲ್, ರೈಟ್? ಸೊ ಒಂದೇನಾಗುತ್ತೆ ನಮಗೆ? ಪೈ ಬಾಂಡ್. ಫಸ್ಟ್ ಒನ್ ಇಸ್ ಸಿಗ್ಮಾ ಬಾಂಡ್. ಸಿಗ್ಮಾ ಬಾಂಡ್ ಎನ್ನುವಂಥದ್ದು ಫಿಕ್ಸ್ಡ್, ರೈಟ್? ಸೊ ಹಿಯರ್ ಯು ಹ್ಯಾವ್ ವಾಟ್? ಸೊ ಡಬಲ್ ಬಾಂಡ್ ಇದ್ರೆ ಅದರಲ್ಲಿ ಒಂದೇನಾಗುತ್ತೆ ನಮಗೆ? ಸಿಗ್ಮಾ ಬಾಂಡ್. ಸೊ ಲೆಟ್ ಅಸ್ ಟೇಕ್, ಸೊ ದಿಸ್ ಇಸ್ ಎ ಸಿಗ್ಮಾ ಬಾಂಡ್, and down you have what? Pi bond. So pi bond are loosely held. ಏನಾಗುತ್ತೆ? ಲೂಸ್ಲಿ ಹೆಲ್ಡ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ? ಸೊ ದ್ಯಾಟ್ ಇಲೆಕ್ಟ್ರಾನ್ ಮೇ ಮೂಮೆಂಟ್, ಸೊ ಗೆಟ್ ಡಿಲೋಕಲೈಸ್ಡ್, ರೈಟ್? ಅವೇನಾಗುತ್ತೆ? ಮೂಮೆಂಟ್ ಆಗ್ಬೋದು. ಅದರಿಂದ ಏನಾಗುತ್ತೆ? ಸೊ ಅಡ್ಜಸೆಂಟ್ ಸೈಡಿಗೆ ಏನಾಗುತ್ತೆ? ಮೂಮೆಂಟ್ ಆಗುವಂಥ. ಸೊ ಈ ರೀತಿ ಮೂಮೆಂಟ್ ಆಗುವಂಥದ್ದು, ರೈಟ್? ಸೊ ಇಲ್ಲಿಗೆ ಬರ್ತದೆ. ಆವಾಗ ಏನಾಗುತ್ತೆ ನಮಗೆ? ಸೊ ರೆಸೊನೇಟಿಂಗ್ ಸ್ಟ್ರಕ್ಚರ್ ವಿ ಆರ್ ಗೆಟಿಂಗ್, ಅನದರ್ ಸ್ಟ್ರಕ್ಚರ್ ವಿ ಆರ್ ಗೆಟಿಂಗ್. ಸೊ ಇಲ್ಲಿ ವೈ ಇದೆ, ಈ ಕಡೆ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಇಲ್ಲಿ ಶಿಫ್ಟ್ ಆಗಿ ಏನಾಯ್ತು ಇವಾಗ? ಸೊ ಪೈ ಇಲೆಕ್ಟ್ರಾನ್. ಸೊ ಈ ಬಾಂಡ್ ಎನ್ನುವಂಥದ್ದು ಎಲ್ಲಿ ಬಂದಿದೆ? ಇಲ್ಲಿ ಬಂದಿದೆ. ಸೊ ಅದರಿಂದ ಇದಕ್ಕೆ ಏನು ಹೇಳ್ಬೋದು? ಫ್ರಮ್ ಪೈ ಬಾಂಡ್ ಟು ಅಡ್ಜಸೆಂಟ್ ಬಾಂಡ್ ಪೊಸಿಷನ್. ಫ್ರಮ್ ಪೈ ಬಾಂಡ್ ಟು adjacent atom, or else adjacent bond position ಅಂತ ಹೇಳ್ಬೋದು ನಾವು. adjacent bond position. In the same way what happens? Same thing. ಸೊ ಇಲ್ಲಿ ಕೂಡ ಏನಾಗುತ್ತೆ? Y ಇರುತ್ತೆ, ಇಲ್ಲಿ ಒಂದು ಸಿಂಗಲ್ ಬಾಂಡ್ ಇರುತ್ತೆ, ರೈಟ್? ಸೊ ಫ್ರಮ್ ದ ಪೈ ಬಾಂಡ್ ಟು ದಿ adjacent atom or else atom. ಸೊ ಈ ರೀತಿ ಬರ್ಬೋದು. ಆವಾಗ ಏನಾಗುತ್ತೆ ನಮಗೆ? ಸೊ ಆ ಪೈ ಬಾಂಡ್ ಎನ್ನುವಂಥದ್ದು ಎಲ್ಲಿ ಬಂದಿದೆ ಇವಾಗ? ವೈ ಮೇಲೆ ಶಿಫ್ಟ್ ಆಗಿದೆ. ಸೊ ಲೈಕ್ ದಿಸ್. ಆ ಇಲೆಕ್ಟ್ರಾನ್ ಪೇರ್ ಎನ್ನುವಂಥದ್ದು ಈ ರೀತಿ ಇರ್ಬೋದು, ರೈಟ್? ಸೊ ಇಲೆಕ್ಟ್ರಾನ್ ಎನ್ನುವಂಥದ್ದು ಆ ರೀತಿ ಇರ್ಬೋದು, ರೈಟ್? ಸೊ ಯು ಕ್ಯಾನ್ ಸೇ ಇಟ್ ಈಸ್ ಫ್ರಮ್ ಪೈ ಬಾಂಡ್ ಟು adjacent ಆಟಮ್ ಅಂತ ಹೇಳ್ಬೋದು. ನಾವೇನು ಹೇಳ್ಬೋದು? adjacent ಆಟಮ್ ಅಂತ ಹೇಳ್ಬೋದು, ರೈಟ್? ಸೊ ಅದೇ ರೀತಿಯಲ್ಲಿ ಸೊ ಇದನ್ನು ತಗೊಂಡಿದ್ರೆ ಏನಾಗುತ್ತೆ ನೋಡಿ ಇವಾಗ? ಸೊ ವೈ ಲೋನ್ ಪೇರ್. ಸೊ ಫ್ರಮ್ ದ ಆಟಮ್ ಟು ದಿ adjacent ಬಾಂಡ್, ರೈಟ್? ಸೊ ಫ್ರಮ್ ದಿ ಆಟಮ್ ಟು ದಿ adjacent ಬಾಂಡ್ ಪೊಸಿಷನ್, ರೈಟ್? ಸೊ ಅದರಿಂದ ಸ್ಟ್ರಕ್ಚರ್ ಯಾವ ರೀತಿ ಬರೀಬೋದು? ಸೊ ಇಲ್ಲಿರ್ತಕ್ಕಂಥ ಇಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗಿದೆ ಅಲ್ವಾ? ಸೊ this lone pair will come here and that form what? Pi bond once again, right? So from the atom to adjacent bond position. So see, these are the ways you can observe, right? From the atom to adjacent bond position. So ಈ ರೀತಿ ಏನಾಗುತ್ತೆ? ಸೊ ಇಲೆಕ್ಟ್ರಾನ್ ಮೂವ್ಮೆಂಟ್ ಆಗ್ಬೋದು, ರೈಟ್? ಸೊ ಪೈ ಇಲೆಕ್ಟ್ರಾನ್ ಎನ್ನುವಂಥದ್ದು ಏನಾಗುತ್ತೆ? adjacent ಶಿಫ್ಟ್ ಆಗ್ಬೋದು. ಒನ್ ಥಿಂಗ್, ಫ್ರಮ್ ಪೈ ಬಾಂಡ್ adjacent ಬಾಂಡ್ ಪೊಸಿಷನ್, ರೈಟ್? ಫ್ರಮ್ ಪೈ ಬಾಂಡ್ ಟು ದಿ ನೆಕ್ಸ್ಟ್ ಆಟಮ್, ರೈಟ್? ಸೊ ಈ ಪೈ ಇಲೆಕ್ಟ್ರಾನ್, ಸೊ ಇದು ಎರಡು ಇಲೆಕ್ಟ್ರಾನ್, ಅರ್ಥ ಆಯ್ತಾ? ಸೊ ಪೈ ಬಾಂಡ್ ಅಂದರೆ ಎರಡು ಇಲೆಕ್ಟ್ರಾನ್ ಅಂತ ಅರ್ಥ. ಈ ಇಲೆಕ್ಟ್ರಾನ್ ವೈ ಮೇಲೆ ಬಂದು ಕೂತ್ಕೊಳ್ಬೋದು ಈ ರೀತಿ. ಸೊ 2 electrons ಫ್ರಮ್ ದಿ ಪೈ ಬಾಂಡ್ ಟು ದಿ adjacent atom, right?
ಸೊ ಅದೇ ಸೇಮ್ ಆಟಮಲ್ಲಿರ್ತಕ್ಕಂಥ ಪೈ ಎಲೆಕ್ಟ್ರಾನ್ ಎನ್ನುವಂಥದ್ದು ಏನಾಗ್ಬೋದು, ಸೊ ಈ ರೀತಿ, ರೈಟ್. ಸೊ ಇನ್ ಆಲ್ ಡಯಾಗ್ರಾಮ್ ಯು ಕ್ಯಾನ್ ಅಬ್ಸರ್ವ್ 2 electrons ಆರ್ ಪಾರ್ಟಿಸಿಪೇಟ್ ಇನ್ ದ ಮೂಮೆಂಟ್, ರೈಟ್. ಸೊ ಇದನ್ನು ಯಾವುದು ಆ್ಯರೋ ಮಾರ್ಕಲ್ಲಿ ತೋರಿಸುವಾಗ ಏನು ಮಾಡ್ತೀವಿ, ಸೊ ಆ್ಯರೋ ಹೆಡ್ ಎನ್ನುವಂಥದ್ದು ಕಂಪ್ಲೀಟ್ ಆಗಿರುತ್ತೆ, ಅರ್ಥ ಆಯ್ತಲ್ವಾ. ಸೊ ಈ ರೀತಿ ಕರ್ವ್ಡ್ ಆ್ಯರೋದಿಂದ, ರೈಟ್. ಸೊ ಇಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಮೈಗ್ರೇಷನ್ ಆಗ್ತಾ ಇದೆ, ಮೊಮೆಂಟ್ ಆಗ್ತಾ ಇದೆ. ಸೊ ದಿಸ್ ಆರ್ ದಿ ಬೇಸಿಕ್ ಥಿಂಗ್ ಯು ಶುಡ್ ನೋ, ರೈಟ್. ಸೊ ಒನ್ ಮೋರ್ ಥಿಂಗ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಇವಾಗ ಒಂದು OH ಮೈನಸ್ ಅನ್ನು ತಗೊಳ್ಳುವ. ಸೊ ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಯು ಹ್ಯಾವ್, ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್, ರೈಟ್. ಇದನ್ನು ಮೈನಸ್ ಅಂತ ಕರೆಯುವ ನ್ಯೂಕ್ಲಿಯೋಫೈಲ್, ರೈಟ್. ಸೊ ಇದೇನಾಗುತ್ತೆ ಇವಾಗ, ಸೊ CH3Br, CH3Br you have CH3Br. So you can write one more lone pair of electron, right. So ಇವಾಗ ಏನಾಗುತ್ತೆ ನೋಡಿ, ಸೊ ದಿಸ್ ಎಲೆಕ್ಟ್ರಾನ್ ವಿಲ್ ಶಿಫ್ಟ್ ಹಿಯರ್, ಅದಾയത് ಅದಕ್ಕಿಂತ ಮುಂಚೆ ಏನಾಗುತ್ತೆ, ಸೊ ಇಲ್ಲಿ ಬಾಂಡ್ ಇದೆಯಲ್ಲ, ಈ ಬಾಂಡ್ ಈ ಬ್ರೋಮಿನ್ ಮೇಲೆ ಬರುತ್ತೆ. ಈ ಬಾಂಡ್ ಇಲ್ಲಿ ಬ್ರೋಮಿನ್ ಮೇಲೆ ಬಂದಾಗ ಕಾರ್ಬನ್ ವ್ಯಾಲೆನ್ಸಿ ಕಡಿಮೆ ಆಯಿತು. ಕಾರ್ಬನ್ ವ್ಯಾಲೆನ್ಸಿ 4 ಇರಬೇಕು, 3 ಹೈಡ್ರೋಜನ್ ಜೊತೆಗೆ ಒಂದು ಇಲ್ಲಿ ಬಾಂಡ್ ಇದೆ, ರೈಟ್. ಸೊ ದಿಸ್ ಇಸ್ ದ Br H CH3Br, ರೈಟ್. ಸೊ ಇವಾಗ ಇದನ್ನು ತೆಗೆದ್ರೆ ಏನಾಯಿತು, ಇದು ಮೈನಸ್ ಆಯಿತು, ಇದೇನಾಗುತ್ತೆ ಇಲ್ಲಿ ಪ್ಲಸ್ ಆಗುತ್ತೆ, ರೈಟ್. ಆವಾಗ ನ್ಯೂಕ್ಲಿಯೋಫೈಲ್ ಬಂದು ಎಲ್ಲಿ ಅಟ್ಯಾಕ್ ಆಗುತ್ತೆ, ಇಲೆಕ್ಟ್ರೋಫೈಲ್. ದಿಸ್ ಆರ್ ದಿ ಇಲೆಕ್ಟ್ರೋಫೈಲ್ಸ್. ಸೊ ಈ ರೀತಿ ಮೊಮೆಂಟನ್ನು ತೋರಿಸುವಂಥದ್ದು, ಬಾಂಡ್ ಈ ರೀತಿ ಹೋಗುತ್ತೆ. ಸೊ ಅವಾಗ ಏನು ಸಿಗುತ್ತೆ ನಮಗೆ, ಸೊ ಯು ಕ್ಯಾನ್ ಸಿ ಹಿಯರ್, ಐ ವಿಲ್ ರೈಟ್ ಲೈಕ್ ದಿಸ್ OH. ಸೊ OH ಬಂದು ಇಲ್ಲಿ ಅಟ್ಯಾಕ್ ಆಗುತ್ತೆ, 1 2 3 4, ಅಲ್ಲಿ ಒಂದು ಬಾಂಡ್ ಪೇರ್ ಆಯಿತು, ರೈಟ್. ಸೊ ಈ ರೀತಿ ಬರಿಬೋದು, ರೈಟ್. ಆ್ಯಂಡ್ ದೆನ್ ಬ್ರೋಮಿನ್ ಏನಾಗುತ್ತೆ ನಮಗೆ, ಸೊ Br ಆಲ್ರೆಡಿ ಎಷ್ಟು ಡಾಟ್ ಇದೆ ನೋಡಿ, 6 ಡಾಟ್ ಇದೆ ಇಲ್ಲಿ, 2 4 6. ಸೊ ಇನ್ನೊಂದು ಇಲೆಕ್ಟ್ರಾನ್ ಬಂದು ಕೂತ್ಕೊಳ್ಳುತ್ತೆ, ಅದರಿಂದ ಇದನ್ನು ನೆಗೆಟಿವ್ ಅಂತ ಹೇಳ್ಬೋದು, ರೈಟ್. ಸೊ ದಿಸ್ ಎಲೆಕ್ಟ್ರಾನ್ ಪೇರ್, ರೈಟ್. ಸೊ ಇನ್ ದಿಸ್ ವೇ ವಾಟ್ ಹ್ಯಾಪನ್ಸ್, ಯು ಕ್ಯಾನ್ ರೆಪ್ರೆಸೆಂಟ್ ದ ಮೂಮೆಂಟ್ ಆಫ್ ಇಲೆಕ್ಟ್ರಾನ್, ರೈಟ್. ಸೊ ಇಲ್ಲಿದ್ದು ಇಲೆಕ್ಟ್ರಾನ್ ಇಲ್ಲಿ ಬರುತ್ತೆ, ಈ ಬಾಂಡ್ ಇಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ, ರೈಟ್. ಆವಾಗ ಇಲ್ಲಿ ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಇಲೆಕ್ಟ್ರಾನ್. ಸೊ ಇಲೆಕ್ಟ್ರಾನ್ ಏನಾಗಿದೆ ಇವಾಗ, ಸೊ ಇಲ್ಲಿ 2 ಇಲೆಕ್ಟ್ರಾನ್ ಇದೆಯಲ್ಲ, ಸೊ ದಿಸ್ ಬಿಕಮ್ಸ್ ವಾಟ್, ದರ್ ಇಸ್ ಅ ಬಾಂಡ್, ಕಾರ್ಬನ್ ಮತ್ತು ಆಕ್ಸಿಜನ್ ನಡುವೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದಿಸ್ ಬಾಂಡ್ ವಿಲ್ ಶಿಫ್ಟೆಡ್ ಹಿಯರ್ ಆ್ಯಂಡ್ ದಿಸ್ ಇಸ್ ಅ ಲೋನ್ ಪೇರ್. ಸೊ ಪುನಃ ಒಂದು ಲೋನ್ ಪೇರ್ ಆಗುತ್ತೆ. ಸೊ ದಟ್ ಇಸ್ ನೆಗೆಟಿವ್ಲಿ ಚಾರ್ಜ್, ರೈಟ್. ಸೊ ಏನು ಮಾಡ್ತೀವಿ, ಆ್ಯರೋ ಹೆಡೆಡ್, ರೈಟ್, ಕರ್ವ್ಡ್ ಆ್ಯರೋನ ಯೂಸ್ ಮಾಡ್ತೀವಿ, ರೈಟ್. ಸೊ ವೆನ್ ಯು ಹ್ಯಾವ್ CH3Br ಲೈಕ್ ದಿಸ್, ಸೊ ಈ ರೀತಿ ಇದ್ರೆ ಏನಾಗುತ್ತೆ ನಮಗೆ, ಹೋಮೋಲಿಸಿಸ್ ಆದರೆ ಏನಾಗುತ್ತೆ ನಮಗೆ, ಸೊ ಕ್ಲೀವ್ ಆಗುತ್ತೆ ಅಲ್ವಾ. ಸೊ ಹಾಫ್, ರೈಟ್. ಸೊ ದೆನ್ ಯು ಆರ್ ಗೆಟಿಂಗ್ ವಾಟ್, CH3 dot plus Br dot, the free radicals, right. Half headed ಅಥವಾ ಏನು ಹೇಳ್ತೀವಿ ಅದನ್ನು, ಫಿಶ್ ಹುಕ್ ಟೈಪ್ ಅಂತ ಹೇಳ್ತೀವಿ, ರೈಟ್. ಸೊ ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ದ ಇಲೆಕ್ಟ್ರಾನ್ ವಿಲ್ ಮೂವ್ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ವಾಟ್, ರಿಯಾಕ್ಷನ್. ಓಕೆ, ಸೊ ಕ್ಲಿಯರ್ಲಿ ಸಿ ದ್ಯಾಟ್ ಒನ್. Okay, so next we will go with the electron displacement effect. So electron displacement effect on the covalent bond, right. So ಕೆಮಿಕಲ್ ರಿಯಾಕ್ಷನ್ ಆಗಬೇಕಿದ್ರೆ ಏನಾಗುತ್ತೆ, ಸೊ ಇಟ್ ಈಸ್ ಬೇಸ್ಡ್ ಆನ್ ದಿ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟ್ ಅಂದರೆ ಏನಾಗುತ್ತೆ ಕೇಳಿದ್ರೆ, ಯು ನೋ ವೆರಿ ವೆಲ್ ಸಬ್ಸ್ಟ್ರೇಟ್ ಅಂದರೆ ಏನು, ದಟ್ ಅಟ್ಯಾಕಿಂಗ್ ಗ್ರೂಪ್ ಯಾವುದು, ಕಾರ್ಬನ್ ವಿಲ್ ಗೆಟ್ ಅಟ್ಯಾಕ್ಡ್ ಬೈ ದಟ್ ಅಟ್ಯಾಕಿಂಗ್ ಗ್ರೂಪ್, ರೈಟ್. ಸೊ ಅಟ್ಯಾಕ್ ಆಗುತ್ತೆ ಯಾವುದೋ ಒಂದು ಅಟ್ಯಾಕಿಂಗ್ ಗ್ರೂಪಿಂದ, ರೈಟ್. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಸಬ್ಸ್ಟ್ರೇಟ್. ಈ ಸಬ್ಸ್ಟ್ರೇಟ್ ಏನಾಗುತ್ತೆ ಕೇಳಿದರೆ, ಇಫ್ ಐ ಟೇಕ್ ಒನ್ ಮಾಲಿಕ್ಯೂಲ್, ಸೊ ಯಾವುದಾದ್ರೂ ಮಾಲಿಕ್ಯೂಲನ್ನು ತಗೊಂಡಿದ್ರೆ, ಲೆಟ್ ಅಸ್ ಟೇಕ್ ಕಾರ್ಬನ್, ಐ ವಿಲ್ ಟೇಕ್, ರೈಟ್. adjacent carbon I will take, so hydrogen, right. So here we have what, all are covalent bond, elladu kuda enagutte covalent bond ಆಗಿರುತ್ತೆ, right. For this carbon atoms now I will add some of the group. ನಾನು ಏನು ಮಾಡ್ತೀನಿ, ಯಾವುದಾದ್ರು ಒಂದು ಗ್ರೂಪನ್ನು ಆ್ಯಡ್ ಮಾಡ್ತೇನೆ ಅದಕ್ಕೆ. ಸೊ ಐ ವಿಲ್ ಆ್ಯಡ್ ದಿ ಗ್ರೂಪ್. ಸೊ ಬೇಸ್ಡ್ ಆನ್ ದಿ ಇಫೆಕ್ಟ್ ಆಫ್ ದಿಸ್ ಗ್ರೂಪ್, ಸೊ ಈ ಗ್ರೂಪ್ ಏನು ಮಾಡ್ಬೋದು ಕೇಳಿದರೆ, ಸೊ ದಿಸ್ ಗ್ರೂಪ್ ಮೇ ಅಟ್ರಾಕ್ಟ್ ದಿ ಇಲೆಕ್ಟ್ರಾನ್. ಸೊ ಎಲೆಕ್ಟ್ರಾನನ್ನು ತನ್ನ ಕಡೆಗೆ ಎಳ್ಕೊಳ್ಬೋದು. ಸೊ ಇಟ್ ಮೇ ಅಟ್ರಾಕ್ಟ್ ದಿ ಇಲೆಕ್ಟ್ರಾನ್. ಅಥವಾ ಏನಾಗುತ್ತೆ, ಆ ಗ್ರೂಪ್ ಎನ್ನುವಂಥದ್ದು ಇಲೆಕ್ಟ್ರಾನ್ನ ಕೊಡುವ ಪ್ರಾಪರ್ಟಿ ಇರ್ಬೋದು, ರೈಟ್. ಸೊ ಇಲೆಕ್ಟ್ರಾನ್ ಡೊನೇಟಿಂಗ್, or else electron withdrawing. ಸೊ ಎರಡು, ಇಲೆಕ್ಟ್ರಾನ್ ವಿಡ್ರಾ ಮಾಡ್ಬೋದು ಅಥವಾ ಎಲೆಕ್ಟ್ರಾನನ್ನು ಡೊನೇಟ್ ಮಾಡ್ಬೋದು, ರೈಟ್. ಸೊ ಎರಡು ಮಾಡುತ್ತೆ. ಸೊ ಬೇಸ್ಡ್ ಆನ್ ದಟ್ ಗ್ರೂಪ್, the capacity of withdrawing or electron donating, tendency of that group, how it will react with this carbon, right? Based on what happens, there is a change in what, there is a change in polarity or else change in environment.
ಏನಾಗುತ್ತೆ ಕೇಳಿದ್ರೆ, ಸೊ ಕೋವಾಲೆಂಟ್ ಬಾಂಡ್ ಅಂದರೆ ದ ಶೇರಿಂಗ್ ಆಫ್ ಇಲೆಕ್ಟ್ರಾನ್. ಸೊ ಈ ಇಲೆಕ್ಟ್ರಾನ್ ಹೈಡ್ರೋಜನ್ ಒಂದು ಇಲೆಕ್ಟ್ರಾನ್, ಕಾರ್ಬನ್ ಇಲೆಕ್ಟ್ರಾನ್ ಶೇರ್ ಮಾಡ್ಕೊಂಡು ಏನಾಗುತ್ತೆ, ಸೊ ದೇರ್ ಇಸ್ ಅ ಸಿಂಪಲ್ ಕೋವಾಲೆಂಟ್ ಬಾಂಡ್. ಸೊ ಕೋವಾಲೆಂಟ್ ಬಾಂಡ್ ಆಗುತ್ತೆ, ಅದರ ಸ್ಥಾನಷ್ಟಕ್ಕೆ ಇರುತ್ತೆ, ರೈಟ್. ಸೊ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಕೂಡ ಅಷ್ಟೇ. ಕೆಲವೊಂದು ರಿಯಾಕ್ಷನ್ ಆದಾಗ ಕೆಲವೊಂದು ಗ್ರೂಪ್ ಬಂದು ಅಟ್ಯಾಕ್ ಆಗುತ್ತೆ, ಆರ್ ಎಲ್ಸ್ ಆಟಮ್, ಯು ಕ್ಯಾನ್ ಸೇ ಇಟ್ ಇಸ್ ಆಟಮ್ ಬಂದು ಅಟ್ಯಾಕ್ ಆಗುವಂಥದ್ದು. ಸೊ ಆದಾಗ ಏನಾಗುತ್ತೆ ಕೇಳಿದ್ರೆ, ದೆರ್ ಈಸ್ ಎ ಚೇಂಜ್ ಇನ್ ಎನ್ವಿರಾನ್ಮೆಂಟ್, ರೈಟ್. ಆವಾಗ ಏನಾಗುತ್ತೆ, ಸೊ ಸ್ಟೆಬಿಲಿಟಿ ಬಗ್ಗೆ ಮಾತಾಡುವಂಥದ್ದು. ಸೊ ಈ ಕಾಂಪೌಂಡಿಗೆ ಸ್ಟೆಬಿಲಿಟಿ ಇದೆ ಇಲ್ವಾ, ಇಟ್ ಈಸ್ ಬೇಸ್ಡ್ ಆನ್ ದಿಸ್ ಗ್ರೂಪ್, ರೈಟ್. ಈ ಗ್ರೂಪ್ ಅಟ್ಯಾಚ್ ಆದಾಗ ಈ ಕಾಂಪೌಂಡಿಗೆ ಸ್ಟೆಬಿಲಿಟಿ ಹೋಗ್ಬೋದು ಅಥವಾ ಎಕ್ಸ್ಟ್ರಾ ಸ್ಟೆಬಿಲಿಟಿ ಬರ್ಬೋದು. ಸ್ಟೆಬಿಲಿಟಿ ಇಲ್ಲ ಅಂದರೆ ಏನಾಗುತ್ತೆ, ಸೊ ದೇ ಆರ್ ಟ್ರೈ ಟು ಗೆಟ್ ಸಮ್ ಅದರ್ ಪ್ರಾಡಕ್ಟ್, ಅಥವಾ ಏನಾಗುತ್ತೆ, ದೇ ವಿಲ್ ಟ್ರೈ ಟು ಗೋ ಇನ್ ರಿಯಾಕ್ಷನ್ ಆಗುತ್ತೆ, ಏನೋ ಒಂದು ರಿಯಾಕ್ಷನ್ ಆಗುತ್ತೆ, ಡಿಸ್ಪ್ಲೇಸ್ಮೆಂಟು ಅಥವಾ ಸಬ್ಸ್ಟಿಟ್ಯೂಷನ್, ಏನೋ ಒಂದು ರಿಯಾಕ್ಷನ್ ಆಗುತ್ತೆ. ಸೊ ಯಾವುದೋ ಒಂದು ರಿಯಾಕ್ಷನ್ ಆಗಿ ಏನಾಗುತ್ತೆ, ಇದು ಇನ್ನೊಂದು ಹೊಸ ಪ್ರಾಡಕ್ಟ್ ಬರುತ್ತೆ, ಇದಕ್ಕಿಂತ ಇದೇನಾಗುತ್ತೆ, ಈ ಪ್ರಾಡಕ್ಟ್ ಅನ್ನೋಂಥದ್ದು ಸ್ಟೇಬಲ್ ಆಗುತ್ತೆ. ಕೆಮಿಸ್ಟ್ರಿಯಲ್ಲಿ ಯಾವ್ದು ಕೇಳಿದ್ರೆ, ಸೊ ಯಾವುದೇ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗಬೇಕಿದ್ರೆ, ರೈಟ್, ದ ಪ್ರಾಡಕ್ಟ್, ಇಫ್ ಇಟ್ ಈಸ್ ಪ್ರಾಡಕ್ಟ್, ಇಟ್ ಮಸ್ಟ್ ಬಿ ಸ್ಟೇಬಲ್. ಸೊ ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಅಂದರೆ ಅರ್ಥ ಏನು ಕೇಳಿದ್ರೆ, ಸೊ ರಿಯಾಕ್ಟೆಂಟ್ ಈಸ್ ವಾಟ್, ಅನ್ಸ್ಟೇಬಲ್, ರೈಟ್. ಸೊ ಪ್ರಾಡಕ್ಟ್ ಫಾರ್ಮೇಷನ್ ಆದಾಗ ಅದು ಏನಾಗುತ್ತೆ, ನಮಗೆ ಸ್ಟೇಬಲ್ ಆಗ್ಬೋದು. ಓನ್ಲಿ ದ ಥಿಂಗ್ ಈಸ್ ದಿಸ್ ಇಸ್ ರೈಟ್. ಅನ್ಸ್ಟೇಬಲಿಂದ ಏನಾಗುತ್ತೆ, ನಮಗೆ ಸ್ಟೆಬಿಲಿಟಿ ಕಡೆಗೆ ಹೋಗುವಂಥದ್ದು, ರೈಟ್. ಸೊ ನೀವು ಯಾಕೆ ಓದ್ತಿದ್ದೀರಿ, ಇವಾಗ ನೆಕ್ಸ್ಟು ಫ್ಯೂಚರಲ್ಲೇ ಸ್ಟೆಬಿಲಿಟಿ ಆಗಬೇಕು, ರೈಟ್. ಜಾಬಿಗೆ ಹೋಗಬೇಕು, ಇವಾಗ ನೀವು ಸ್ಟೇಬಲ್ ಇದ್ದೀರಾ, ಇಲ್ಲ. ಸೊ ನಿಮಗೆ ಅರ್ನ್ ಮಾಡುವ ಕೆಪಾಸಿಟಿ ಇದೆಯಾ, ಇಲ್ಲ. ಸೊ ಅದರಿಂದ ಏನಾಗುತ್ತೆ, ಸೊ ಯು ಆರ್ ಡಿಪೆಂಡಿಂಗ್ ಅಪಾನ್ ವಾಟ್ಸ್ ಪೇರೆಂಟ್ಸ್, ನಿಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀರಿ. ಸೊ ನೀವು ಯಾಕೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ, ಯಾಕೆ ನೀವು ಓದ್ತೀರಿ, ಯಾಕೆ 10th ಪಾಸ್ ಆಗಿ PUC ಬಂದಿದ್ದೀರಿ, ರೈಟ್. PUC ಆದ ನಂತರ ಮುಂದೆ ಆಲೋಚನೆ ಏನು ನಿಮ್ಮದು, ಸೊ ಇಂಜಿನಿಯರಿಂಗ್ ಹೋಗುವಂಥದ್ದು, ಮೆಡಿಕಲ್ ಹೋಗುವಂಥವ, ಅಥವಾ ಸೊ ಡಿಗ್ರಿ ಮಾಡುವಂಥದ್ದು, ಏನಾದರೂ ಎಜುಕೇಷನಲ್ಲಿ ಮುಂದೆ ಹೋಗ್ತೀರಿ ಅಲ್ವಾ. ಸೊ ಪರ್ಪಸ್ ಏನು, ಸೊ ಯು ಆರ್ ಇನ್ ಅನ್ಸ್ಟೇಬಲ್ ಸ್ಟೇಟ್, ರೈಟ್. ಸೊ ನಿಮಗೆ ಸರ್ಟಿಫಿಕೇಟ್ ಬೇಕು, ಅದಂತರ ಒಂದು ಜಾಬನ್ನು ಪಡಿಬೇಕು. ಸೊ ಜಾಬನ್ನು ಪಡೆದು ಕೂಡ ಏನಾಗುತ್ತೆ ನಮಗೆ, ಸೊ ಒಂದು ಕಂಪ್ನಿಗೆ ಹೋಗ್ತೀರಿ, ಕಡಿಮೆ ಸ್ಯಾಲ್ರಿ ಇರುತ್ತೆ, ಅವಾಗೇನು ಮಾಡ್ತೀರಿ, ಅಲ್ಲೇ ಇರ್ತೀರಿ, ಅದೇ ಕಂಪ್ನಿಯಲ್ಲಿ ಇರ್ತೀರ, ಇಲ್ಲ. ಅವಾಗೇನಾಗ್ತೀರಿ, ಇನ್ನೂ ನಾವು ಸ್ಟೇಬಲನ್ನು ನೋಡಬೇಕು, ಆವಾಗ ಅದು ಲೆಸ್ ಸ್ಯಾಲ್ರಿ ಕೊಡುವಂಥದ್ದು ಏನಾಗುತ್ತೆ, ಅನ್ಸ್ಟೇಬಿಲಿಟಿಗೆ ಕಂಪೇರ್ ಮಾಡ್ಬೋದು. ಇವಾಗ ಏನಾಗುತ್ತೆ, ಪಕ್ಕದಲ್ಲಿ ಇನ್ನೊಂದು ಕಂಪ್ನಿ ಇರುತ್ತೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ನಿಮ್ಮ ಫ್ರೆಂಡೆಲ್ಲ ಅಲ್ಲಿದ್ದಾರೆ, ಅವಾಗ ಏನು ಮಾಡ್ತೀರಿ, ಯು ಆರ್ ಟ್ರೈಂಗ್ ಟು ಗೋ ಫಾರ್ ದ್ಯಾಟ್ ಕಂಪನಿ, ರೈಟ್. ಅವಾಗ ಏನಾಗುತ್ತೆ, ನಿಮಗೆ ಸ್ವಲ್ಪ ಒಂದು ಸ್ಟೆಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ, ಕಂಫರ್ಟೇಬಲ್ ಅಂತ ಹೇಳ್ತೀವಿ, ರೈಟ್. ಯು ಶುಡ್ ಫೀಲ್ ಕಂಫರ್ಟೇಬಲ್, ರೈಟ್. ಇವಾಗ ಎಲ್ಲೋ ಒಂದು ಟ್ರಾವೆಲ್ ಮಾಡ್ತಾ ಇದ್ದೀರಿ, ಈಗ ಸೀಟ್ ಇದೆ, ಸೀಟಲ್ಲಿ ಏನಾಗುತ್ತೆ, ವಿಂಡೋ ಸೀಟ್ ಇರುತ್ತೆ ಅಂತ ಅನ್ಸ್ಕೊಳ್ಳಿ, ಆವಾಗ ಸನ್ರೈಸ್ ನಿಮಗೆ ಕಂಪ್ಲೀಟಾಗಿ ಬೀಳ್ತಾ ಇರುತ್ತೆ, ಅವಾಗ ಏನಾಗುತ್ತೆ, ನಿಮಗೆ ಅನ್ಸ್ಟೇಬಲ್, ರೈಟ್. ಇವಾಗ ಏನು ಮಾಡ್ತೀರಿ, ನೀವು ಸೀಟ್ ಎಷ್ಟು ಬೇಗ ಚೇಂಜ್ ಮಾಡುವಂಥದ್ದು, ಯಾರು ಬೇರೆ ಪಕ್ಕದಲ್ಲಿ ಎಲ್ಲಿ ಹೋಗ್ತಾರೆ ಬೇಗ ಅಲ್ವಾ. ಸೊ ಎಲ್ಲಿ ನಿಮಗೆ ನೆರಳು ಸೀಟ್ ಸಿಗುತ್ತೆ ಅಲ್ಲಿ ಹೋಗ್ತೀರಿ, ರೈಟ್. ಸೊ ದ ಥಿಂಗ್ ಈಸ್ ವಾಟ್, ಅನ್ಸ್ಟೇಬಲ್ ಟು ಸ್ಟೆಬಿಲಿಟಿ, ದಟ್ಸ್ ಇಟ್, ರೈಟ್. ಹಾಗಾದರೆ ರಿಯಾಕ್ಟೆಂಟ್ ಅನ್ನೋದು ಅನ್ಸ್ಟೇಬಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೇಳಿದ್ರೆ, ಸೊ ದಟ್ ಎನ್ವಿರಾನ್ಮೆಂಟ್, ಯಾವುದೇ ಗ್ರೂಪ್ ಇರ್ಬೋದು ಅಥವಾ ಯಾವುದೇ ಒಂದು ಫ್ಯಾಕ್ಟರ್ಸ್ ಇರ್ಬೋದು, ಅದರಿಂದ ಏನಾಗುತ್ತೆ, ಅನ್ಸ್ಟೇಬಲನ್ನು ತೆಗಿಲಿಕ್ಕೆ ಏನಾಗುತ್ತೆ, ಸ್ಟೆಬಿಲಿಟಿ ಕಡೆ ಹೋಗುತ್ತೆ, ರೈಟ್. ದ ಮೇನ್ ಥಿಂಗ್ ಇನ್ ಕೆಮಿಕಲ್ ರಿಯಾಕ್ಷನ್, ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಬೇಕಿದ್ರೆ, ಸೊ ಯಾರಾದರೂ ಅದು ಗ್ರೂಪ್ ಇರುತ್ತೆ, ಆ ಗ್ರೂಪೇ ಎನ್ನುವಂಥದ್ದು ಸೊ ಮೇನ್ ಲೀಡರ್, ರೈಟ್, ಫಾರ್ ದಟ್ ಪರ್ಟಿಕ್ಯುಲರ್ ಕೆಮಿಕಲ್ ರಿಯಾಕ್ಷನ್, ರೈಟ್. ಸಪೋಸ್ ಇಫ್ ಐ ಟೇಕ್ ವಾಟ್, ರೈಟ್. ಸೊ ಇವಾಗ ಇನ್ನೊಂದು ಗ್ರೂಪನ್ನು ಹಾಕಿದ್ದೇನೆ ಅಥವಾ ಆಟಮನ್ನು ಹಾಕಿದೆ ಅಂತ ಎಣಿಸ್ಕೊಳ್ಳಿ, ರೈಟ್. ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್, ಇಲ್ಲಿ ಕೊಟ್ಟಿದ್ದೇನೆ N-ಬ್ಯೂಟೈಲ್ ಕ್ಲೋರೈಡ್ ಅಂತ ಹೇಳಿ, ಅದನ್ನೇ ತಗೊಳ್ಳೋ, N-ಬ್ಯೂಟೈಲ್ ಕ್ಲೋರೈಡ್ನ ತಗೊಳ್ಳೋ, ರೈಟ್. CH3 CH2 CH2 ಮಿಥೈಲ್ ಪ್ರೋಪ ಬ್ಯೂಟಾ ಅಂಡ್ ದೆನ್ ಕ್ಲೋರೈಡ್, ರೈಟ್. ಸೊ ಕ್ಲೋರೈಡ್, ರೈಟ್. ಸೊ ಈಗ ಕ್ಲೋರೈಡ್ ಎನ್ನುವಂಥದ್ದು ಈ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಹೌದಾ. ಇಲ್ಲಿ ಕೋವಾಲೆಂಟ್ ಬಾಂಡ್, ಇಲ್ಲಿ ಕೋವಾಲೆಂಟ್ ಬಾಂಡ್, ಕಾರ್ಬನ್ ಮಾತ್ರ ಬರೀದ್ದೇನೆ, ಹೈಡ್ರೋಜನ್ ಬರೀಲಿಲ್ಲ. ಹೈಡ್ರೋಜನ್ ಬಾಂಡಲ್ಲಿ ಕೂಡ ಏನಾಗಿದೆ, ಅಲ್ಲಿ ಕೋವಾಲೆಂಟ್ ಬಾಂಡ್ ಇದೆ, ರೈಟ್. ಸೊ ಇಲ್ಲಿ ಬಾಂಡ್ ಇದೆ, ಕೋವಾಲೆಂಟ್ ಬಾಂಡ್, ಇದು ಕೋವಾಲೆಂಟ್ ಬಾಂಡ್, ಇದು ಕೋವಾಲೆಂಟ್, ಇದು ಕೂಡ ಕೋವಾಲೆಂಟ್ ಆಗಿರುತ್ತೆ, ರೈಟ್. ಸೊ ನಾವು ಡಿಫರೆನ್ಸ್ ಬಿಟ್ವೀನ್ ವಾಟ್ ಈಸ್ ದ ಕಾರ್ಬನ್ ಆ್ಯಂಡ್ ದಿ ಕ್ಲೋರೈಡ್. ಸೊ ಕಾರ್ಬನ್ ಮತ್ತು ಕ್ಲೋರಿನನ್ನು ಡಿಫರೆನ್ಸ್ ನೋಡಬೇಕಿದ್ರೆ ಏನು ಡಿಫರೆನ್ಸ್ ಆಗುತ್ತೆ, ಅದರಿಂದ ನಾವು ಏನು ಪಿರಿಯಾಡಿಕ್ ಟೇಬಲಲ್ಲಿ ನೋಡಿದರೆ ನಮಗೆ ಡಿಫರೆನ್ಸ್ ಗ್ಯಾರಂಟಿ ಗೊತ್ತಾಗುತ್ತೆ. ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು, ಕ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟು. ಸೊ ಕಾರ್ಬನ್ ಯಾವುದು ಮೆಟಲ್ ಅಥವಾ ನಾನ್ ಮೆಟಲ್, ಸೊ ಕ್ಲೋರಿನ್ ಎನ್ನುವಂಥದ್ದು ಮೆಟಲ್ ಆರ್ ನಾನ್ ಮೆಟಲ್, ಅರ್ಥ ಆಯ್ತಲ್ವಾ. ಸೊ ಕಾರ್ಬನ್ ಸಾಲಿಡಾ ಅಥವಾ ಕ್ಲೋರಿನ್ ಸಾಲಿಡಾ, ಗೇಷಸ್, ಎಂಟೈರ್ ಥಿಂಗ್ ವಿ ಕ್ಯಾನ್ ಅಬ್ಸರ್ವ್ ಸೊ ಇನ್ ದ ಕೇಸ್ ಆಫ್ ಪಿರಿಯಾಡಿಕ್ ಟೇಬಲ್ಸ್. ಅದರಿಂದ ಪಿರಿಯಾಡಿಕ್ ಟೇಬಲ್ ಯಾಕೆ ಬೇಕು ಹೇಳಿದ್ರೆ, ಸೊ ಈ ರೀತಿ ಐಡೆಂಟಿಫೈ ಮಾಡಲಿಕ್ಕೆ, ರೈಟ್. ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪಿರಿಯಾಡಿಕ್ ಟೇಬಲ್, ರೈಟ್. ಸೊ ನಾವು ನಮಗೆ ಇಲ್ಲಿ ಯಾವ್ದು ಬೇಕು ಹೇಳಿದ್ರೆ, ನಮಗೆ ಫಿಸಿಕಲ್ ಪ್ರಾಪರ್ಟಿ ಬೇಡ, ಯಾವುದೇ ಪ್ರಾಪರ್ಟಿ ಬೇಡ, ಜಸ್ಟ್ ಇಲೆಕ್ಟ್ರೋನೆಗೆಟಿವಿಟಿ. ಸೊ ಏನು ಇಲೆಕ್ಟ್ರೋನೆಗೆಟಿವಿಟಿ ಅಂದರೆ, ಸೊ ವಾಟ್ ಈಸ್ ದ ಇಲೆಕ್ಟ್ರೋನೆಗೆಟಿವಿಟಿ? ಸೊ ಇಲೆಕ್ಟ್ರೋನೆಗೆಟಿವಿಟಿ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಟ್ ವಾಟ್ ಪರ್ಟಿಕ್ಯುಲರ್ ಆಟಮ್. ಸೊ ಆಟಮಿನ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನು ಇಲೆಕ್ಟ್ರೋನೆಗೆಟಿವಿಟಿ ಅಂದರೆ, ಸೊ ಲೆಟ್ ಅಸ್ ಟೇಕ್ ಕಾಂಪೌಂಡ್ A ಮತ್ತು B ಅನ್ನು ತಗೊಳ್ಳೋ, ರೈಟ್.
ಇಲ್ಲಿ ಒಂದು ಬಾಂಡ್ ಫಾರ್ಮೇಷನ್ ಆಗಿದೆ ಎ ಮತ್ತು ಬಿ ನಡುವೆ, ರೈಟ್. ಸೊ ಇವಾಗ ಏನಾಗುತ್ತೆ, ಎ ನಾನೊಂದು ಇಲೆಕ್ಟ್ರಾನ್ ಕೊಡ್ತೇನೆ, ಸೊ ಬಿ ಹೇಳುತ್ತೆ ನಾನೊಂದು ಇಲೆಕ್ಟ್ರಾನ್ ಕೊಡ್ತೇನೆ, ಆವಾಗ ಏನಾಗುತ್ತೆ, ಸೊ 2 ಇಲೆಕ್ಟ್ರಾನ್, ರೈಟ್. ಇವಾಗ ಏನಾಗುತ್ತೆ ಕೇಳಿದ್ರೆ ಆ 2 ಇಲೆಕ್ಟ್ರಾನ್ ಯಾರಿಗೆ ಸಂಬಂಧಪಟ್ಟಿದ್ದು, ಸೊ ಬೋತ್ ಇಲೆಕ್ಟ್ರಾನ್ಸ್ ಆರ್ ವಾಟ್ ರಿಲೇಟೆಡ್ ಟು ಎ ಆಸ್ ವೆಲ್ ಎಸ್ ಎ ರಿಲೇಟೆಡ್ ಟು ಬಿ, ರೈಟ್. ಇದು ಯಾಕೆ ಎ ಒಂದು ಇಲೆಕ್ಟ್ರಾನ್ ಕೊಡ್ತು, ಬಿ ಒಂದು ಇಲೆಕ್ಟ್ರಾನ್ ಕೊಡ್ತು, ರೈಟ್. ಸೊ ದೇ ಮೇ ಕಂಪ್ಲೀಟ್ ಆಕ್ಟೇಟ್, ಅಂದರೆ ಸ್ಟೆಬಿಲಿಟಿ ಬರುತ್ತೆ. ಒಂದೊಂದು ಇಲೆಕ್ಟ್ರಾನ್ ಕಡಿಮೆ ಆಗಿದೆ, ಯಾವುದಕ್ಕೆ, ಎಗೆ ಒಂದು ಇಲೆಕ್ಟ್ರಾನ್ ಬೇಕಿತ್ತು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಪಡೀಲಿಕ್ಕೆ, ಬಿಗೆ ಏನೋ ಸ್ಟೆಬಿಲಿಟಿ ಬೇಕಾದ್ರೆ ಏನು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್, ರೈಟ್. ಹಾಗಾದರೆ ಸ್ಟೇಬಲ್ ಅಂದ್ರೇನು, ವಾಟ್ ಈಸ್ ದ ಸ್ಟೇಬಲ್ ಅಂದ್ರೇನು, ಹಾಗಾದರೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಟ್ ಸ್ಟೇಬಲ್ ಆರ್ ಎಲ್ ಸ್ಟೆಬಿಲಿಟಿ, ರೈಟ್. ಸೊ ಪಿರಿಯಾಡಿಕ್ ಟೇಬಲಲ್ಲಿ ನೋಡ್ತೀರಿ ಲಾಸ್ಟಿಗೆ 18th ಗ್ರೂಪ್ ಬರುತ್ತೆ ಅಲ್ಲಿ, 18th ಗ್ರೂಪ್. ಸೊ 18th ಗ್ರೂಪ್ ಎಲಿಮೆಂಟ್, ಸೊ ಹೀಲಿಯಂ ಇರ್ಬೋದು, ನಿಯಾನ್ ಇರ್ಬೋದು, ಆರ್ಗಾನ್ ಇರ್ಬೋದು, ಕ್ರೆಪ್ಟಾನ್ ಇರ್ಬೋದು, ಝೆನಾನ್ ಇರ್ಬೋದು, ರೆಡಾನ್ ಇರ್ಬೋದು, ಸೊ ವಾಟ್ ಎವರ್ ಇಟ್ ಮೇ ಬಿ, ರೈಟ್. ಸೊ ದಿಸ್ all are what, this all are 18th ಗ್ರೂಪ್ ಎಲಿಮೆಂಟ್, 18th ಗ್ರೂಪ್. ಸೊ ಹೀಲಿಯಂ ಇರ್ಬೋದು, ನಿಯಾನ್ ಇರ್ಬೋದು, ಆರ್ಗಾನ್ ಇರ್ಬೋದು. ಸೊ 18th ಗ್ರೂಪ್ ಎಲಿಮೆಂಟಲ್ಲಿ ಏನಾಗುತ್ತೆ ಕೇಳಿದ್ರೆ, ಸೊ ಎಲ್ಲ ಆರ್ಬಿಟಲ್ಗಳು ಇಲ್ಲಿ ಏನಾಗುತ್ತೆ ಕಂಪ್ಲೀಟ್ಲಿ ಫಿಲ್ಲಡ್. ಸ್ಟೆಬಿಲಿಟಿ ಬಗ್ಗೆ ಮಾತಾಡುವಾಗ ಏನಾಗುತ್ತೆ, ವಾಟ್ ಇಸ್ ಸ್ಟೆಬಿಲಿಟಿ, ಸೊ ಆಲ್ ಆರ್ಬಿಟಲ್ಸ್ ಶುಡ್ ಬಿ ಕಂಪ್ಲೀಟ್ಲಿ ಫಿಲ್ಲಡ್ ಆ್ಯಂಡ್ ದೇ ಆರ್ ಮೋಸ್ಟ್ ಸ್ಟೇಬಲ್ ಇನ್ ವಾಟ್, ಇನ್ ಯೂನಿವರ್ಸ್. ಅರ್ಥ ಆಯ್ತಾ. ಆದ್ದರಿಂದ ಇವಾಗ ಸ್ಟೆಬಿಲಿಟಿ ಅಂದರೆ ಏನು, ಸ್ಟೆಬಿಲಿಟಿ ಅಂದರೆ ಸೊ ಎಲ್ಲ ಆಟಮ್ಗಳು ಅಥವಾ ಎಲ್ಲ ಎಲಿಮೆಂಟ್ಗಳು, ಸೊ ಒಂದು ಸೊ ಗ್ರೂಪ್ ಆಫ್ ಆಟಮ್ ಇರ್ಬೋದು, CH4 ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ರೈಟ್. ಎ ಆ್ಯಂಡ್ ಬಿ ಯಾವುದೋ ಒಂದು ಎಲಿಮೆಂಟ್ ಎ, ಯಾವುದೋ ಒಂದು ಎಲಿಮೆಂಟ್ ಬಿ ಫಾರ್ಮೇಷನ್ ಆಗುತ್ತೆ. ಸೊ ಪ್ರತಿಯೊಂದು ಆಟಮ್ಗಳು ಕೂಡ ಏನಾಗುತ್ತೆ, ಸೊ ಈ ರೀತಿ ಬಿಹೇವ್ ಮಾಡಲೇಬೇಕು. ಸೊ 118 ಎಲಿಮೆಂಟಲ್ಲಿ ಎಕ್ಸೆಪ್ಟ್ ದೋಸ್ ವಾಟ್ ನೋಬಲ್ ಗ್ಯಾಸ್ 1 2 3 4 5 6 7, right. So whatever the noble gas you are having at the end of the periodic table, so aವಾಗ ಏನಾಗುತ್ತೆ, all that atom should behave like what, like this. Behavior ಅಂದರೆ ಏನಾಗುತ್ತೆ, it must be completely filled orbitals, right. ಕಂಪ್ಲೀಟ್ ಆಗಿ ಫಿಲ್ ಆಗಿರಬೇಕು. ಇಲ್ಲ ಕಂಪ್ಲೀಟ್ ಆಗಿಲ್ಲ, ಜಸ್ಟ್ ವಿ ಆರ್ ಗೋಯಿಂಗ್ ಟು ಅಪ್ರೋಚ್ ಫಾರ್ ಇಟ್, ರೈಟ್. ಆವಾಗ ಏನಾಗುತ್ತೆ ಕೇಳಿದ್ರೆ, ಸೊ ಇದರ 17ನೇ ಗ್ರೂಪಲ್ಲಿ ಯಾವ್ದು ಬರುತ್ತೆ ಕೇಳಿದ್ರೆ ಹ್ಯಾಲೋಜನ್ ಬರುತ್ತೆ. ಸೊ ಯಾವುದೆಲ್ಲ ಬರುತ್ತೆ ಕೇಳಿದ್ರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ರೈಟ್, ಫ್ಲೋರೋ, ಬ್ರೋಮೋ, ಅಯೋಡೋ, ರೈಟ್. ಸೊ ಈ ರೀತಿ ಹ್ಯಾಲೋಜನ್ ಬರುತ್ತೆ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ರೈಟ್. ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ ಇದು 17ನೇ ಗ್ರೂಪ್, ಇನ್ನು ಒಂದು ಇಲೆಕ್ಟ್ರಾನ್ ಸೇರಿಸಿದ್ರೆ ಏನಾಗುತ್ತೆ 18ನೇ ಗ್ರೂಪ್. ಅರ್ಥ ಆಯ್ತಲ್ಲ. ಸೊ ಇದನ್ನೆಲ್ಲ ನಾವು ಎಲ್ಲಿ ಕಲಿತೇವೆ ಕೇಳಿದ್ರೆ, ಸೊ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಬರುತ್ತೆ, ಪಿರಿಯಾಡಿಕ್ ಟೇಬಲ್ ಬಗ್ಗೆ ನಾವು ಕಲಿಬೇಕಿದೆ. ಸೊ ಅಲ್ಲಿ ನಾವು ಇದನ್ನು ಡೀಟೇಲ್ ಆಗಿ ಕಲಿಯೋಣ, ರೈಟ್. ಫಾರ್ ಟೈಮಿಂಗ್ ಏನಾಗುತ್ತೆ ಕೇಳಿದ್ರೆ, ಸೊ ಆಲ್ ಆಟಮ್ ಆರ್ ವಾಂಟ್ ಟು ಬಿಹೇವ್ ಲೈಕ್ ವಾಟ್, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಸೊ ಇಲ್ಲಿ ಏನು ಮಾಡುತ್ತೆ, ಎಗೆ ಒಂದು ಇಲೆಕ್ಟ್ರಾನ್ ಬೇಕು, ನೋಬಲ್ ಗ್ಯಾಸ್ ಆಗಿದೆ ಅಂತ ಅನ್ಸ್ಕೊಳ್ಳಿ, ಬಿಗೆ ಒಂದು ಇಲೆಕ್ಟ್ರಾನ್ ಬೇಕು, ನೋಬಲ್ ಗ್ಯಾಸ್ ಆಗಿದೆ ಅಂತ ಅನ್ಸ್ಕೊಳ್ಳಿ, ಓಕೆ, ದೇ ಆರ್ ಫೈನ್, ರೈಟ್. ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ, ಮಾತಾಡ್ಕೊಂಡಿದ್ದೇನೋ ನನ್ನ ಎಲೆಕ್ಟ್ರಾನ್ ನೀನು ತಗೋ, ಸೊ ಬಿ ಹೇಳುತ್ತೆ ನನ್ನ ಎಲೆಕ್ಟ್ರಾನ್ ನೀನು ತಗೋ ಅಂತ. ಇವಾಗ ಏನಾಗುತ್ತೆ, ಸೊ ಕೋವಾಲೆಂಟ್, ಇಟ್ ಮೀನ್ಸ್ ದಿಸ್ 2 electrons ಆರ್ ರಿಲೇಟೆಡ್ ಟು ಎ ಆಸ್ ವೆಲ್ ಆಸ್ ಬಿ. ಸೊ ಅದಾದ ನಂತರ ಏನಾಗುತ್ತೆ, ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಲ್ವಾ. ಸೊ ಕ್ಲಿಯರ್ ಆಗಿ ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ, ರೈಟ್. ಸೊ ಪಿರಿಯಾಡಿಕ್ ಟ್ರೆಂಡಲ್ಲಿ ನೋಡುವಾಗ ಇಲೆಕ್ಟ್ರೋನೆಗೆಟಿವಿಟಿ ಅನ್ನುವಂಥ ವರ್ಡ್ ಇರುತ್ತೆ. ಇಲೆಕ್ಟ್ರೋನೆಗೆಟಿವಿಟಿ ವರ್ಡ್ ಏನು ಕೇಳಿದ್ರೆ, ಸೊ ಎಗೂ ಒಂದು ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಇರುತ್ತೆ, ಬಿಗೂ ಒಂದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇರುತ್ತೆ, ರೈಟ್. ಸೊ ಇಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಏನು, ಸೊ ದಟ್ ಈಸ್ ದ ಕೆಪಾಸಿಟಿ ಆಫ್ ಎನ್ ಆಟಮ್, ರೈಟ್, ಆರ್ ಎಲ್ಸ್ ಎಬಿಲಿಟಿ ಆಫ್ ದಟ್ ಆಟಮ್, ರೈಟ್. ಏನು ಮಾಡುತ್ತೆ ಕೇಳಿದ್ರೆ, ದೇ ಆರ್ ಟ್ರೈಂಗ್ ಟು ಅಟ್ರಾಕ್ಟ್ ವಾಟ್ ಎವರ್ ದ ಬಾಂಡೆಡ್ ಇಲೆಕ್ಟ್ರಾನ್ ಟವರ್ಡ್ಸ್ ಇಟ್ ಸೆಲ್ಫ್. ಏನು ಮಾಡುತ್ತೆ, ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಮಾತಾಡ್ಕೊಂಡಿದ್ದೆ, ಎರಡು ನಿಮ್ಗೆ ಸಂಬಂಧಪಟ್ಟಿದ್ದು, ಅರ್ಥ ಆಯ್ತಾ. ಸೊ ಎರಡು ಇದಕ್ಕೂ ಸಂಬಂಧಪಟ್ಟಿದ್ದು, ಮತ್ತೆ ಜಗಳ ಮಾಡಲಿಕ್ಕಿಲ್ಲ, ರೈಟ್. ಅದಾದ ನಂತರ ಬಾಂಡ್ ಫಾರ್ಮೇಷನ್ ಆದ ನಂತರ ಏನು ಮಾಡುತ್ತೆ ಕೇಳಿದ್ರೆ, ಏನು ಮಾಡುತ್ತೆ ಕೇಳಿದ್ರೆ, ಆ 2 electron ತನ್ನ ಕಡೆಗೆ ಎಳ್ಕೊಳ್ಳಿಕ್ಕೆ ನೋಡುತ್ತೆ, ಬಿ ಕೂಡ ತನ್ನ ಕಡೆಗೆ ಎಳ್ಕೊಳ್ಳಿಕ್ಕೆ ನೋಡುತ್ತೆ, ರೈಟ್. ಸೊ ದಿಸ್ ಸ್ಟ್ರಾಟಜಿ ಏನೋ, ಸೊ ಪುಲ್ಲಿಂಗ್ ಆಫ್ ಇಲೆಕ್ಟ್ರಾನ್ ಟವರ್ಡ್ಸ್ ಇಟ್ ಸೆಲ್ಫ್, ಆ್ಯಂಡ್ ದಟ್ ಈಸ್ ವಿ ಆರ್ ಕಾಲಿಂಗ್ ಏನೋ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಟ್ ಆಟಮ್ ಅಂತ ಹೇಳ್ತೀವಿ. ಯಾರಿಗೆ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಇರುತ್ತೆ ನೋಡಿ, ರೈಟ್. ಸಪೋಸ್ ಎ ಇಸ್ ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಗ್ರೇಟರ್ ದ್ಯಾನ್ ಬಿ, ಆವಾಗ ಏನಾಗುತ್ತೆ ಕೇಳಿದ್ರೆ, ಸೊ ಈ ಬಾಂಡ್ ಏನಾಗುತ್ತೆ ಕೇಳಿದ್ರೆ, ಈ ಬಾಂಡ್ ಯಾವುದ್ರ ಕಡೆ ಶಿಫ್ಟ್ ಆಗುತ್ತೆ ಕೇಳಿದ್ರೆ, ಸ್ವಲ್ಪ ಎ ಕಡೆ ಶಿಫ್ಟ್ ಆಗುತ್ತೆ. ಅಂದ್ರೇನು, ಇಲೆಕ್ಟ್ರಾನನ್ನು ನಾವು ನೋಡಿದರೆ, ಸೊ ವೇರ್ ಮೇ ಬಿ ದ ಇಲೆಕ್ಟ್ರಾನ್ ಪ್ರೆಸೆಂಟ್ ನಿಯರ್ ಟು ಎ ಕಂಪೇರ್ ಟು ಬಿ. ಆವಾಗ ಏನಾಗುತ್ತೆ, ಇಲೆಕ್ಟ್ರಾನ್ ಅಂದರೆ ನೆಗೆಟಿವ್ಲಿ ಚಾರ್ಜ್ಡ್, ಅದರಿಂದ ನಾವು ಡೆಲ್ ಮೈನಸ್ ಅಂತ ಹೇಳ್ತೀವಿ, ಅಂದರೆ ಪಾರ್ಷಿಯಲ್, ನಾಟ್ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಆದರೆ ನಾವು ಅದನ್ನು ಅಯಾನಿಕ್ ಅಂತ ಹೇಳ್ತೀವಿ, ಅಯಾನಿಕ್ ಬಾಂಡಲ್ಲಿ ಮಾತಾಡ್ತೀವಿ. ನಾವು ಇವಾಗ ಇಲ್ಲಿ ಯಾವುದು ಕೋವಾಲೆಂಟ್ ಬಾಂಡ್ ಬಗ್ಗೆ ಮಾತಾಡ್ತಿದ್ದೀವಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ನಥಿಂಗ್ ಬಟ್ ವಾಟ್, ಕೋವಾಲೆಂಟ್ ಬಾಂಡ್. ಕೇಳಿ ಇದನ್ನು ಸಾಕು, ಅರ್ಥ ಆಯ್ತಲ್ವಾ. ಇವಾಗ ಡೆಲ್ ಮೈನಸ್ ಆಯಿತು, ಹಾಗಾದರೆ ಇದೇನಾಯಿತು, ಇಲೆಕ್ಟ್ರಾನ್ ಇದ್ದದ್ದೆಲ್ಲ ಯಾವುದ್ರ ಕಡೆ ಹೋಯಿತು, ಎ ಕಡೆ ಹೋಯಿತು, ಆದ್ದರಿಂದ ಇದೇನಾಗುತ್ತೆ ಡೆಲ್ ಪಾಸಿಟಿವ್.
ಅಥವಾ ಅದನ್ನು ಡೆಲ್ಟಾ ಕೂಡ ಅಂತ ಹೇಳ್ಬೋದು, ರೈಟ್. ಸೊ ಇಟ್ ಈಸ್ ನಥಿಂಗ್ ಬಟ್ ವಾಟ್ ಡೆಲ್ಟಾ. ಡಿಫರೆನ್ಸ್ ಆಯಿತು. ಇವಾಗ ಏನು ಡಿಫರೆನ್ಸ್ ಆಯಿತು ಇಲ್ಲಿ? ಡೆಲ್ ಮೈನಸ್ ಆಯಿತು, ಡೆಲ್ ಪಾಸಿಟಿವ್ ಆಯಿತು. ಅಂದರೆ ಇದಕ್ಕೆ ಇಲೆಕ್ಟ್ರಾನ್ ಕಡಿಮೆ ಆಯಿತು, ಇದಕ್ಕೆ ಇಲೆಕ್ಟ್ರಾನ್ ಜಾಸ್ತಿ ಆಯಿತು. ಇವಾಗ ಇದರದ್ದು ಎನ್ವಿರಾನ್ಮೆಂಟ್ ಚೇಂಜ್ ಆಗಿದೆ, ಇದರದ್ದು ಎನ್ವಿರಾನ್ಮೆಂಟ್ ಚೇಂಜ್ ಆಗಿದೆ. ಅದರಿಂದ ಏನಾಗುತ್ತೆ? ಸೊ ದೆರ್ ಮೇ ಬಿ ವಾಟ್ ರಿಯಾಕ್ಷನ್, ಅಂದರೆ ನ್ಯೂಕ್ಲಿಯೋಫೈಲ್ ಬಂದು ಇಲ್ಲೇ ಅಟ್ಯಾಕ್ ಆಗ್ಬೋದು, ಇಲೆಕ್ಟ್ರೋಫೈಲ್ ಬಂದು ಇಲ್ಲಿ ಅಟ್ಯಾಕ್ ಆಗ್ಬೋದು. ಸೊ ಅದರಿಂದ ಏನಾಗುತ್ತೆ? ದ ಡಿಸ್ಪ್ಲೇಸ್ಮೆಂಟ್ ಆಫ್ ಕೋವಾಲೆಂಟ್ ಬಾಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸೇ ದಿ ಕೆಮಿಕಲ್ ರಿಯಾಕ್ಷನ್, ರೈಟ್. ಅರ್ಥ ಆಯ್ತಲ್ಲ ಹೇಳಿದ್ದು? ಮೇನ್ ಥಿಂಗ್ ಈಸ್ ವಾಟ್? ಇಲೆಕ್ಟ್ರೋನೆಗೆಟಿವಿಟಿ, ಗ್ರೂಪ್ ಇಲೆಕ್ಟ್ರಾನ್ ವಿಡ್ರಾಯಿಂಗ ಅಥವಾ ಇಲೆಕ್ಟ್ರಾನ್ ಡೊನೇಟಿಂಗ. ಅನ್ಸ್ಟೇಬಲ್ ಇದ್ದದ್ದು ಏನಾಗುತ್ತೆ ನಮಗೆ? ಸ್ಟೆಬಿಲಿಟಿ ಕಡೆಗೆ ಹೋಗುವಂಥದ್ದು, ರೈಟ್. ಸೊ ಇದಿಷ್ಟು ಯಾಕೆ ಹೇಳಿದೆ ಕೇಳಿದರೆ, ದ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್, ರೈಟ್. ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್, ಎನ್ ಬ್ಯೂಟೈಲ್ ಕ್ಲೋರೈಡ್, ರೈಟ್. ಸೊ ಇಲ್ಲಿ ಏನಾಗುತ್ತೆ? ಕ್ಲೋರೈಡ್ ಈಸ್ ವಾಟ್ ಹೈಯೆಸ್ಟ್ ಇಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಕಂಪೇರ್ಡ್ ಟು ದಿಸ್ ಕಾರ್ಬನ್. ಕಾರ್ಬನನ್ನು ಕಂಪೇರ್ ಮಾಡಿದರೆ ಸೊ ಇಲೆಕ್ಟ್ರೋನೆಗೆಟಿವಿಟಿ ಈಸ್ ಗ್ರೇಟರ್ ಫಾರ್ ವಾಟ್? ಕ್ಲೋರಿನ್. ಅವಾಗ ಏನಾಗುತ್ತೆ? ಸೊ ಈ ಬಾಂಡೆಡ್ ಇಲೆಕ್ಟ್ರಾನ್ ಯಾವುದ್ರ ಕಡೆ ಹೋಗಬೇಕು ಇವಾಗ? ಸೊ ಈ ಬಾಂಡೆಡ್ ಇಲೆಕ್ಟ್ರಾನ್ ಯಾವುದ್ರ ಕಡೆ ಹೋಗುತ್ತೆ? ಸೊ ದೇ ಆರ್ ಟ್ರೈಂಗ್ ಟು ಗೋ ಟವರ್ಡ್ಸ್ ವಾಟ್? ಕ್ಲೋರಿನ್. ಅದರಿಂದ ಈ ಕ್ಲೋರಿನ್ ಏನಾಗುತ್ತೆ ನಮಗೆ? ಡೆಲ್ಟಾ ನೆಗೆಟಿವ್ ಆಯಿತು ಅಲ್ವಾ? ಸೊ ಅದರಿಂದ ಈ ಕಾರ್ಬನ್ನಿಂದ ಏನಾಗುತ್ತೆ ನಮಗೆ? ಸೊ ಈ ಕಾರ್ಬನಲ್ಲಿ ಇರತಕ್ಕಂಥ ಬಾಂಡ್ ಏನಾಗಿದೆ ಇವಾಗ? ಸೊ ಇಲೆಕ್ಟ್ರಾನ್ ಏನಾಗಿದೆ ಇವಾಗ? ಕ್ಲೋರಿನ್ ಕಡೆ ಹೋಗಿದೆ. ಅದರಿಂದ ಇದಕ್ಕೆ ಏನು ಹೇಳ್ಬೋದು ನಾವು? ಅದನ್ನು ಡೆಲ್ ಮೈನಸ್ ಅಂತ ಹೇಳ್ತೀವಿ. ಆವಾಗ ಈ ಕಾರ್ಬನ್ ಏನಾಗುತ್ತೆ ನಮಗೆ? ಡೆಲ್ ಪಾಸಿಟಿವ್. ಪಾರ್ಷಿಯಲಿ ಏನಾಗುತ್ತೆ ನಮಗೆ? ಪಾಸಿಟಿವ್ ಚಾರ್ಜ್ ಬರುತ್ತೆ. ಯಾಕೆ? ಇಲೆಕ್ಟ್ರಾನ್ ಇದ್ರ ಕಡೆ ಹೋಗಿದೆ. ಇಲೆಕ್ಟ್ರಾನ್ ಈಸ್ ನಥಿಂಗ್ ಬಟ್ ನೆಗೆಟಿವ್ಲಿ ಚಾರ್ಜ್. ಸೊ ಇಲೆಕ್ಟ್ರಾನ್ ಯಾವಾಗ ಇದ್ರ ಕಡೆ ಹೋಗುತ್ತೆ ಆವಾಗ ಇದು ನೆಗೆಟಿವ್ ಆಗುತ್ತೆ. ಸೊ ಇಲೆಕ್ಟ್ರಾನ್ ಯಾವುದ್ರ ಕಡೆಯಿಂದ ದೂರ ಹೋಗಿದೆ ನೋಡಿ, ಆ ಕಾರ್ಬನ್ ಏನಾಯ್ತು ಇವಾಗ? ಡೆಲ್ ಪಾಸಿಟಿವ್. ಸೊ ಇವಾಗ ಏನು ಮಾಡುತ್ತೆ? ಈ ಕಾರ್ಬನ್ ಏನಾಯ್ತು ಇವಾಗ? ಡೆಲ್ ಪಾಸಿಟಿವ್ ಆಯಿತು. ಇದಕ್ಕೆ ಇಲೆಕ್ಟ್ರಾನ್ ಬೇಕು ಇವಾಗ. ಸೊ ಇವಾಗ ಏನು ಮಾಡುತ್ತೆ? ಈ ಕಾರ್ಬನ್ನಿಂದ ಸ್ವಲ್ಪ ಇಲೆಕ್ಟ್ರಾನ್ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ, ರೈಟ್. ಸೊ ಇಲ್ಲಿ ಎಷ್ಟು ಎಳ್ಕೊಂಡಿದೆ ನೋಡಿ, ಅದರ 0.5% ಅಷ್ಟೇ, ರೈಟ್. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಡಿಸ್ಪ್ಲೇಸ್ಡ್. ಆರ್ ಎಲ್ಸ್ ಯು ಕ್ಯಾನ್ ಎಕ್ಸ್ಟೆಂಟ್. ಎಷ್ಟು ಎಕ್ಸ್ಟೆಂಟ್ ಆಗಿದೆ ಕೇಳಿದ್ರೆ, ದ ಮೂಮೆಂಟ್ ಆಫ್ ಇಲೆಕ್ಟ್ರಾನ್ ಟುವರ್ಡ್ಸ್ ಕ್ಲೋರಿನ್ ಇಲ್ಲಿ ಡೆಲ್ ಪ್ಲಸ್ ಆದರೆ ಈ ಕಾರ್ಬನ್ಗೆ ಏನಾಗುತ್ತೆ ನಮಗೆ? ಸೊ ಡೆಲ್ ಪ್ಲಸ್ ಅಂತ ಹೇಳ್ಬೋದು, ರೈಟ್. ಏನಾಗುತ್ತೆ ನಮಗೆ? ಸೊ 2 ಚಾರ್ಜಸನ್ನು ನಾವು ಕೊಡ್ಬೋದು, ರೈಟ್. ಸೊ 2 ಡೆಲ್ಟಾ ಚಾರ್ಜಸ್, ರೈಟ್. ಅದಕ್ಕೆ ಸ್ವಲ್ಪ ಕಡಿಮೆ ಡಿಸ್ಪ್ಲೇಸ್ಮೆಂಟ್ ಆಗುವಂಥದ್ದು, ಸ್ವಲ್ಪ ಕಡಿಮೆ ಡಿಸ್ಪ್ಲೇಸ್ಮೆಂಟ್. ಸೊ ಈಗ ಇದೇನು ಮಾಡುತ್ತೆ? ಇದರಲ್ಲಿ ಒಂದು ಸ್ವಲ್ಪ ಕಡಿಮೆ ಚಾರ್ಜಸ್ ಇದೆ, ಇದಕ್ಕೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಆಯಿತು, ರೈಟ್. ಇದೇನು ಮಾಡುತ್ತೆ? ಇದರಿಂದ ಎಲೆಕ್ಟ್ರಾನನ್ನು ಹೇಳ್ಕೊಳ್ಳುತ್ತೆ. ಹೇಗೆ? ಇನ್ನೂ ಕೂಡ ಕಡಿಮೆ ಇಲೆಕ್ಟ್ರಾನನ್ನು ತನ್ನ ಕಡೆಗೆ ಹೇಳ್ಕೊಳ್ಳುತ್ತೆ. ಇಟ್ ಮೀನ್ಸ್ ಇಟ್ ಹ್ಯಾಸ್ ವಾಟ್? ಡೆಲ್ 3 ಡೆಲ್ಟಾ. ಸೊ ಇಲ್ಲಿ ಏನಾಗುತ್ತೆ ನಮಗೆ? ಇನ್ನೂ ಕೂಡ ಕಡಿಮೆ ಆಗುತ್ತೆ. ದಿಸ್ ಕಾರ್ಬನ್ ವಿಲ್ ಅಟ್ರಾಕ್ಟ್ ದಿಸ್ ಎಲೆಕ್ಟ್ರಾನ್ ಇನ್ ಅ ಲೆಸ್ಸರ್ ಟೆಂಡೆನ್ಸಿ ಆರ್ ಎಸ್ ಲೀಸ್ಟ್ ಟೆಂಡೆನ್ಸಿ, ಡೆಲ್ಟಾ ಪ್ಲಸ್, ರೈಟ್. ಸೊ ದಿಸ್ ಇಸ್ ಹೈಯೆಸ್ಟ್, ದಿಸ್ ಇಸ್ ಲೆಸ್, ದಿಸ್ ಇಸ್ ವೆರಿ ಲೆಸ್, ದಿಸ್ ಇಸ್ ವೆರಿ ವೆರಿ ಲೆಸ್. ನೆಕ್ಸ್ಟ್ ಇನ್ನೊಂದು ಕಾರ್ಬನ್ ಇದ್ರೆ ಏನಾಗುತ್ತೆ ನಮಗೆ? ಸೊ ಸಪೋಸ್ ಇಫ್ ಐ ರೈಟ್ 1 more ಕಾರ್ಬನ್ ಹಿಯರ್, ಆವಾಗ ಏನಾಗುತ್ತೆ? ಸೊ ಇಲ್ಲಿ ತನಕ ನಾವೇನು ಮಾಡ್ಬೋದು? ಚಾರ್ಜನ್ನು ಹೇಳ್ಬೋದು. ಸೊ ಒಂದು 3 ಅಥವಾ 4 ಕಾರ್ಬನ್ಗೆ ಏನು ಮಾಡುವಂಥದ್ದು? ಕ್ಲೋರಿನ್ ಅಟ್ಯಾಕ್ ಆದಾಗ ಸೊ ಇಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಸೊ ದಿಸ್ ಇಸ್ ಇಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಇಲೆಕ್ಟ್ರಾನ್ ತನ್ನ ಕಡೆ ಎಳೆದುಕೊಳ್ಳುತ್ತೆ, ರೈಟ್. ವೈ? ಬಿಕಾಸ್ ಇಟ್ ಈಸ್ ಹೈ ಇಲೆಕ್ಟ್ರೋನೆಗೆಟಿವಿಟಿ. ಇಲೆಕ್ಟ್ರೋನೆಗೆಟಿವಿಟಿ ಕ್ಲೋರಿನ್ ಈಸ್ ಗ್ರೇಟರ್ ಕಂಪೇರ್ ವಿತ್ ದ ಕಾರ್ಬನ್. ಸೊ ಕಾರ್ಬನ್ಗೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ? ಇಲೆಕ್ಟ್ರೋನೆಗೆಟಿವಿಟಿ ಆಫ್ ಕ್ಲೋರಿನ್ ಈಸ್ ವೆರಿ ಹೈ. ಅವಾಗ ಏನಾಗುತ್ತೆ? ಸೊ ಈ ರೀತಿ ಏನಾಗುತ್ತೆ ನಮಗೆ? ಚಾರ್ಜ್ ಅನ್ನುವಂಥದ್ದು ಏನಾಗುತ್ತೆ? ಸೊ ಚಾರ್ಜ್ ಅನ್ನುವಂಥದ್ದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಎಲ್ಲಿ? ಡಿಫ್ರೆಂಟ್ ಕಾರ್ಬನ್ನಿಗೆ, ರೈಟ್. ಹಾಗಾದ್ರೆ ಏನಾಯ್ತು ಇವಾಗ? ಸೊ ಸಿ ಹಿಯರ್ ಎ ಮತ್ತು ಬಿ ಚಾರ್ಜ್ ಬರ್ದಿದ್ನಾ? ಇಲ್ಲ, ರೈಟ್. ಒಂದು ವೇಳೆ ಬಿ ಮೋರ್ ಇಲೆಕ್ಟ್ರೋನೆಗೆಟಿವ್ ಆದರೆ ಏನಾಗುತ್ತೆ? ಸೊ ದ ಇಲೆಕ್ಟ್ರಾನ್ ಮೂಮೆಂಟ್ ಯು ಕ್ಯಾನ್ ಒಬ್ಸರ್ವ್. ಬಾಂಡೆಡ್ ಇಲೆಕ್ಟ್ರಾನ್ ಯಾವ್ದು ಕಡೆ ಬಿ ಇದೆ, ಅದರಿಂದ ಇಲ್ಲಿ ಏನಾಯಿತು? ಡೆಲ್ಟಾ ಮೈನಸ್ ಆಯಿತು. ಇಲ್ಲಿ ಏನಾಗುತ್ತೆ? ಡೆಲ್ಟಾ ಪಾಸಿಟಿವ್. ನಾವು ಇವಾಗ ಏನಾಯಿತು? ಸೊ ಓವರ್ ದ ಎ ಐ ಹ್ಯಾವ್ ಪ್ಲಸ್, ಓವರ್ ದ ಬಿ ಐ ಹ್ಯಾವ್ ರಿಟರ್ನ್ ಮೈನಸ್. ಆವಾಗ ಏನಾಗುತ್ತೆ? ದಿಸ್ ಬಿಕಮ್ಸ್ ವಾಟ್? ಪೋಲಾರ್. ಸೊ ಪೋಲಾರ್ ಅಂದರೆ ಪೊಲಾರಿಟಿ ಇರಬೇಕು. ಒಂದು ಕಡೆಗೆ ಪ್ಲಸ್ ಇರಬೇಕು, ಇನ್ನೊಂದು ಕಡೆಗೆ ಮೈನಸ್ ಇರಬೇಕು. ದಟ್ ಈಸ್ ಪೊಲಾರಿಟಿ, ರೈಟ್. ಸ್ಟಾರ್ಟಿಂಗ್ ಏನಾಗಿತ್ತು ಇದು? ಸೊ ನ್ಯೂಟ್ರಲ್ ಆಗಿತ್ತು, ನ್ಯೂಟ್ರಲ್ ಕೋವಾಲೆಂಟ್. ಸೊ ಇಟ್ ಈಸ್ ಪೋಲಾರ್ ಕೋವಾಲೆಂಟ್ ಬಾಂಡ್ ಅಂತ ಹೇಳ್ತೀವಿ, ಪೋಲಾರ್ ಕೋವಾಲೆಂಟ್ ಬಾಂಡ್. ಹಾಗಾದರೆ ಬಿಕಾಸ್ ಆಫ್ ದಿಸ್ ಏನು ಹೇಳ್ತೀವಿ ನಾವು ಇದನ್ನು? ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಇಂಡಕ್ಟಿವ್ ಇಫೆಕ್ಟ್ ಅಂತ ಹೇಳ್ತೀವಿ. ಸೊ ನಂಬರ್ 1 ಫಸ್ಟ್ ಇಫೆಕ್ಟ್ ಇಸ್ ಇಂಡಕ್ಟಿವ್ ಇಫೆಕ್ಟ್. ವೆರಿ ವೆರಿ ಇಂಪಾರ್ಟೆಂಟ್, ಇಂಡಕ್ಟಿವ್ ಇಫೆಕ್ಟ್. ಹಾಗಾದರೆ ಇಂಡಕ್ಟಿವ್ ಇಫೆಕ್ಟ್ ಅಂದರೆ ಇದೆ. ಹಾಗಾದರೆ ಹೇಗೆ ಡೆಫಿನೇಷನನ್ನು ಹೇಗೆ ಕೊಡ್ಬೋದು? ಸಿ ಹಿಯರ್, ಇಟ್ ಈಸ್ ಅ ಪರ್ಮನೆಂಟ್ ಪೊಲಾರಿಟಿ. ಸೊ ದಿಸ್ ಈಸ್ ಪರ್ಮನೆಂಟ್. ದ ಪರ್ಮನೆಂಟ್ ಪೊಲಾರಿಟಿ ಡೆವಲಪ್ಡ್ ಇನ್ ಅ ಮಾಲಿಕ್ಯೂಲ್ ಡ್ಯೂ ಟು ದ ಡಿಸ್ಪ್ಲೇಸ್ಮೆಂಟ್ ಆಫ್ bonded pair of sigma electron. You should remember this is sigma bond. I never written here what pi bond.
clear. So sigma electron towards more electronegative atom or group. So group ಇರ್ಬೋದು ಅಥವಾ atom ಇರ್ಬೋದು. ಇಲ್ಲಿ ನಾನು ಏನು ಮಾಡಿದ್ದೇನೆ, chloride is a atom, right? More electronegative atom or group is called what? Inductive effect. ಸೊ ಈ ರೀತಿ ಇದ್ರೆ ಏನು ಹೇಳ್ತೀವಿ ನಾವು, ಅದನ್ನ ಇಂಡಕ್ಟಿವ್ ಇಫೆಕ್ಟ್ ಅಂತ ಹೇಳ್ತೀವಿ. ಸೊ ಅದರಿಂದ ಎರಡು ರೀತಿಯ ಇಂಡಕ್ಟಿವ್ ಇಫೆಕ್ಟ್ ಬರುತ್ತೆ. ಹೇಗೆ? ಇದು ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಆಗಿದೆ ಅಲ್ವಾ, ಹಾಗಾದ್ರೆ ಇಲೆಕ್ಟ್ರಾನ್ ಡೊನೇಟಿಂಗ್. ಸೊ ಇಲ್ಲಿ ಒಂದು ಗ್ರೂಪನ್ನು ಆ್ಯಡ್ ಮಾಡ್ತೇನೆ ಇನ್ನೊಂದು ಕಾರ್ಬನ್ನಿಗೆ. ಸೊ ಇದೇನು ಮಾಡ್ಬೋದು, ಇಲೆಕ್ಟ್ರಾನ್ ಕೊಡ್ಬೋದು ಅದಕ್ಕೆ. ಆವಾಗ ಏನಾಗುತ್ತೆ, ಸೊ ಆವಾಗ ಪ್ಲಸ್ ಐ ಇಫೆಕ್ಟ್ ಮತ್ತು ಮೈನಸ್ ಐ ಇಫೆಕ್ಟ್. ಸೊ ವಾಟ್ ಇಸ್ ಪ್ಲಸ್ ಐ ಇಫೆಕ್ಟ್ ಆ್ಯಂಡ್ ವಾಟ್ ಇಸ್ ಮೈನಸ್ ಐ ಇಫೆಕ್ಟ್? ಸೊ ವಿ ವಿಲ್ ಡಿಸ್ಕಸ್. ಕ್ಲಿಯರ್? ಜಸ್ಟ್ ನೋಟ್ ಇಟ್ ಡೌನ್ ವಾಟ್ ಈಸ್ ಇಂಡಕ್ಟಿವ್ ಇಫೆಕ್ಟ್. ಓಕೆ. Okay, so next we will go with the types of inductive effect. So there are two groups we have, right? So electron withdrawing and electron donating. So electron withdraw ಮಾಡ್ತದ, ಕಾರ್ಬನ್ ಇಂದ ಎಲೆಕ್ಟ್ರಾನ್ ವಿಡ್ರಾ ಮಾಡ್ತದ, ಅಥವಾ ಏನು ಮಾಡುತ್ತೆ, ಕಾರ್ಬನ್ನಿಂದ ಇಲೆಕ್ಟ್ರಾನ್ ವಿಡ್ರಾ ಮಾಡ್ತದ, ಅಥವಾ ಕಾರ್ಬನಿಗೆ ಇಲೆಕ್ಟ್ರಾನ್ ಕೊಡ್ತದ, ರೈಟ್? ಸೊ ದಿಸ್ ಇಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆ್ಯಂಡ್ ದಿಸ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನಾಗುತ್ತೆ ಕೇಳಿದ್ರೆ, ಸೊ ಇಫ್ ಇಟ್ ಈಸ್ ಎ ಗ್ರೂಪ್, ಸೊ ಗ್ರೂಪ್ ಅಟ್ಯಾಚ್ ಟು ದಿ ಕಾರ್ಬನ್, the electron move away from the substituent anta helbodu, right? Or else if it is substituent, so G is the group is the substituent group, right? Let us take a group is substituent. Avaga enagutte namage, the electrons takes place towards what? The moment of electron towards the substituent group. Yavadu group anna substitute madidire nodi ಇಲ್ಲಿ, right? Substituent group. Substituent group means what? Substrate is different. Carbon act as substrate here, the group act as what? Substituent, right? Say let us take an example, hydrogen anna tegdu ಏನು ಮಾಡಿದ್ರಿ, ಕ್ಲೋರಿನ್ ಹಾಕಿದಿರಿ. Now it becomes what? Substituted group. ಹೈಡ್ರೋಜನ್ ಬದಲು ಕ್ಲೋರಿನ್ ಇದೆ, ಕ್ಲೋರಿನ್, ರೈಟ್? ಸೊ ಇವಾಗ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ, ಸೊ ದಿಸ್ ಇಸ್ ಕ್ಲೋರಿನ್ ಇಸ್ ವಾಟ್? ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ರೈಟ್? ಸೊ ಅವಾಗ ಏನಾಗುತ್ತೆ, ಕಾರ್ಬನ್ನಿಂದ ಏನಾಗುತ್ತೆ, ಇಲೆಕ್ಟ್ರಾನ್ ಎನ್ನುವಂಥದ್ದು ಕ್ಲೋರಿನ್ ಕಡೆ ಹೋಗುತ್ತೆ. ಸೊ ಈ ರೀತಿ ಇದ್ರೆ ಏನಾಗುತ್ತೆ, ಇಫ್ ದ ಇಲೆಕ್ಟ್ರಾನ್ ಮೂವ್ಸ್ ಟವರ್ಡ್ಸ್ ದಿ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಸಚ್ ಇಫೆಕ್ಟ್ ವಿ ಆರ್ ಕಾಲಿಂಗ್ ಮೈನಸ್ ಐ ಇಫೆಕ್ಟ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ಮೈನಸ್ ಐ ಇಫೆಕ್ಟ್ ಅಂತ ಹೇಳ್ತೀವಿ. ಸಪೋಸ್ ಇಫ್ ಐ ಟೇಕ್ ಅ ಕಾರ್ಬನ್ ಬಾಂಡೆಡ್ ಟು ದಿ another group, so this is electron withdrawing group, so this is electron donating group. So this group is electron donating group, it will donate the electrons for that carbon. Ulta, opposite ಆಗುತ್ತೆ, right? Such a displacement of electron from the substituted group to the carbon atom, and such effect we are calling what? Plus I effect ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಪ್ಲಸ್ ಇಂಡಕ್ಟಿವ್ ಇಫೆಕ್ಟ್ ಅಂತ ಹೇಳ್ತೀವಿ, ಅಥವಾ ಪಾಸಿಟಿವ್ ಇಂಡಕ್ಟಿವ್ ಇಫೆಕ್ಟ್ ಅಂತ ಹೇಳ್ತೀವಿ. ಹಾಗಾದರೆ ನೆಗೆಟಿವ್ ಇಂಡಕ್ಟಿವ್ ಇಫೆಕ್ಟ್ ಅಂದರೆ ಏನು? ಸೊ ವಾಟ್ ಇಸ್ ನೆಗೆಟಿವ್ ಇಂಡಕ್ಟಿವ್ ಇಫೆಕ್ಟ್? ಸೊ ಯು ಕ್ಯಾನ್ ಸೇ ಇಟ್ ಈಸ್ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ಇಂಡಕ್ಟಿವ್ ಇಫೆಕ್ಟ್ ಆಲ್ಸೋ. Electron withdrawing inductive effect, clear, right? So it is the inductive effects in which the displacement of electrons takes place towards the substituents, right? So this is said to be what? Negative inductive effect or as electron withdrawing inductive effect. ಯಾವುದೆಲ್ಲ ಗ್ರೂಪು? ಸೊ ಇಲ್ಲಿ ಒಂದು ಬರೆದಿದ್ದೇನೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಸೇ ಇಟ್ ಈಸ್ ಜಿ ಗ್ರೂಪ್. ಯಾವುದು ಗ್ರೂಪು? ಯಾವುದೆಲ್ಲ ಗ್ರೂಪ್ ಇದ್ರೆ ಆಗುತ್ತೆ? NO2, ನೈಟ್ರೋಜನ್ ಡೈಆಕ್ಸೈಡ್, ಸೈನೈಡ್, ಫ್ಲೂರಿನ್, ಫ್ಲೂರೈಡ್, ಆಸಿಡ್ COH, ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್, ಆಲ್ ಹ್ಯಾಲೈಡ್ಸ್, OCH3, OH group, C6H5. So whatever the group, if it is present here, so it shows what? ಕೇಳ್ತಾರೆ what is negative inductive effect, give example, right? ಅದೇ ರೀತಿಯಲ್ಲಿ ಪಾಸಿಟಿವ್ ಇಂಡಕ್ಟಿವ್ ಇಫೆಕ್ಟ್ ಏನಾಗುತ್ತೆ? deadly opposite, right? ಏನಾಗುತ್ತೆ? it is an inductive effect in which the displacement of electron takes place away from the substituent group ಅಂತ ಹೇಳ್ತೀವಿ. away from the substituent group ಇಂದ away ಹೋಗುತ್ತೆ, ದೂರ ಹೋಗುತ್ತೆ, ಇಲ್ಲಿ ಕಾರ್ಬನ್ ಕಡೆ ಬರುತ್ತೆ, right? such effect we are calling what? Positive inductive effect or electron releasing or donating inductive effect ಅಂತ ಹೇಳ್ತೀವಿ. what are the groups? So they are nothing but tertiary carbon, right? secondary and then primary and then methyl group. ಸೊ CH3 ಗ್ರೂಪ್ ಇದ್ರೆ ಏನಾಗುತ್ತೆ, ನಮಗೆ ಎಲೆಕ್ಟ್ರಾನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ CH3 ಗ್ರೂಪ್ ಬರಿಬೋದು, ಎಕ್ಸಾಂಪಲ್ CH3. ಇಲ್ಲಿ ಏನಾಗುತ್ತೆ ನಮಗೆ? ಸೊ Cl ಹ್ಯಾಲೈಡ್ಸ್ ಯಾವುದಾದ್ರೂ ಬರಿಬೋದು. ಸೊ ಈ ರೀತಿ ಇದ್ರೆ ಏನಾಗುತ್ತೆ, ಇಲ್ಲಿ ಪೊಲಾರಿಟಿ ಇಂಡ್ಯೂಸ್ ಆಗುತ್ತೆ. ಸೊ ಸೇ ಹಿಯರ್ del minus here delta plus, there is a reaction. ಅಲ್ಲಿ ಏನಾಗುತ್ತೆ? ರಿಯಾಕ್ಷನ್. del ಪಾಸಿಟಿವ್ ಇದ್ದಲ್ಲಿ ಏನಾಗುತ್ತೆ ನಮಗೆ? ನ್ಯೂಕ್ಲಿಯೋಫೈಲ್ ಅಪ್ರೋಚ್ ಆಗ್ಬೋದು, ನ್ಯೂಕ್ಲಿಯೋಫೈಲ್. ಸೊ ಇಲ್ಲಿ ಏನು ಅಪ್ರೋಚ್ ಆಗ್ಬೋದು ನಮಗೆ? ಪಾಸಿಟಿವ್. ನೆಗೆಟಿವ್ ಇದ್ದದ್ದು ಇಲೆಕ್ಟ್ರೋಫೈಲ್, ಪಾಸಿಟಿವ್ಲಿ ಚಾರ್ಜ್. ಸೊ ದೆನ್ ವಾಟ್ ಹ್ಯಾಪನ್ಸ್? ದ ಅಟ್ಯಾಕ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಥ್ರೂ ಅ ಪರ್ಟಿಕ್ಯುಲರ್
mechanism, right? So this is what exactly the inductive effect, right? Okay, so next we will go with the beautiful concept that is nothing but resonance. The word resonance, very important. Resonance andre what exactly the resonance, right? So alternative single bond double bond ಇದೆ ಏನು ಹೇಳ್ತೀವಿ ಅದನ್ನ ಕಾಂಜುಗೇಟಿವ್ ಸಿಸ್ಟಮ್ ಅಂತ, ಕಾಂಜುಗೇಷನ್ ಅಂತ ಹೇಳ್ತೀವಿ, ರೈಟ್? ಸೊ ಇಲ್ಲಿ ಕೂಡ ಏನಾಗುತ್ತೆ ಆಲ್ಟರ್ನೇಟಿವ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರುತ್ತೆ, ರೈಟ್? ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ, ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ರಿಂಗ್ ಸ್ಟ್ರಕ್ಚರ್ ಆಫ್ ದಿ ಬೆನ್ಸಿನ್. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ ನಮಗೆ C6H6, right? So now you have what? Alternative carbon single bond double bond, right? So now if I measure the bond length, right? Bond length ಅಂತ ಹೇಳ್ತೀವಿ. Bond length ಅಂದ್ರೆ distance between these two carbon atom, distance between these two carbon atom, right? So ಅದರಿಂದ ಏನು ಹೇಳ್ಬೋದು, ಡಿಸ್ಟೆನ್ಸ್ ಬಿಟ್ವೀನ್ ಕಾರ್ಬನ್ ಸಿಂಗಲ್ ಬಾಂಡ್. ಎಷ್ಟು ಕಾರ್ಬನ್ ಸಿಂಗಲ್ ಬಾಂಡ್? 1 2 3. ಸೊ 3 ಇದೆ ಅಲ್ವಾ? So I can measure this bond length. So here also, right? I will get the value. So we'll see what is the value. In the same way we can measure what? Carbon double bond. Exact ಆಗಿ ನಾವು ಅದನ್ನು ನೋಡ್ಬೋದು. From that we can detect the bond length. So bond length ಅನ್ನು ಡಿಟೆಕ್ಟ್ ಮಾಡುವಂಥದ್ದು, ಮೆಷರ್ ಮಾಡುವಂಥದ್ದು. ಸೊ ಇಲ್ಲಿ ಎಷ್ಟಾಗುತ್ತೆ ಕಾರ್ಬನ್ ಸಿಂಗಲ್ ಬಾಂಡ್ ಎನ್ನುವಂಥದ್ದು ಅಪ್ರಾಕ್ಸಿಮೇಟ್ 154 ಪಿಕೋಮೀಟರ್ ಬರುತ್ತೆ, ಪಿಕೋಮೀಟರ್, ರೈಟ್? ಅಟ್ ದ ಸೇಮ್ ವೇ ಕಾರ್ಬನ್ ಡಬಲ್ ಬಾಂಡ್ ಎಷ್ಟಾಗುತ್ತೆ ಕೇಳಿದ್ರೆ, ಸೊ ಇಟ್ ಈಸ್ ಈಕ್ವಲ್ ಟು 134 ಪಿಕೋಮೀಟರ್. You must get the value, right? You must get the value. ಅರ್ಥ ಆಯ್ತಾ? ಸೊ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇದ್ರೆ ಇದರ ಲೆಂತ್ 154 ಇರಬೇಕು, ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇದ್ರೆ 134 ಇರಬೇಕು, ರೈಟ್? ಸೊ ನಾವು ಐ ಆಮ್ ಟ್ರೈಂಗ್ ಟು ಮೆಷರ್ ದಿಸ್ ಬಾಂಡ್ ಲೆಂತ್. ಸೊ ಈ ಕಾರ್ಬನ್ ಡಬಲ್ ಬಾಂಡನ್ನು ಮೆಷರ್ ಮಾಡ್ತೇನೆ, ರೈಟ್? ಸೊ ನಾವು ಐ ವಿಲ್ ಗೆಟ್ ದ ಬಾಂಡ್ ಲೆಂತ್ ಎಷ್ಟು ಬರುತ್ತೆ ಕೇಳಿದ್ರೆ, ಸೊ ಸಮ್ವಾಟ್ ಐ ಆಮ್ ಗೆಟಿಂಗ್ ವಾಟ್ 139 ಪಿಕೋಮೀಟರ್. ಅರ್ಥ ಆಯ್ತಾ? 139 ಪಿಕೋಮೀಟರ್ ಬರುತ್ತೆ. ಸೊ ಇಲ್ಲಿ ಕೂಡ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ, ಇದನ್ನು ಕೂಡ ಮೆಷರ್ ಮಾಡ್ತೇನೆ. ನನಗೆ ಆನ್ಸರ್ ಎಷ್ಟು ಬರುತ್ತೆ? ದ ಸೇಮ್ ಥಿಂಗ್ 139 ಪಿಕೋಮೀಟರ್ ಅಲ್ವಾ? ಆಶ್ಚರ್ಯ ಆಗುತ್ತಲ್ವಾ? ಆ್ಯಕ್ಚುಲಿ ಕಾರ್ಬನ್ ಸಿಂಗಲ್ ಬಾಂಡ್ ಲೆಂತ್ ಎಷ್ಟು? 154 ಪಿಕೋಮೀಟರ್. ಕಾರ್ಬನ್ ಡಬಲ್ ಬಾಂಡ್ ಲೆಂತ್ ಎಷ್ಟು? 134 ಪಿಕೋಮೀಟರ್. ನಾವು ಇಫ್ ಐ ಲುಕ್ ಎಟ್ ದ ಬೆನ್ಸಿನ್ ರಿಂಗ್, ಸೊ ಆ ಬೆನ್ಸಿನ್ ರಿಂಗಿಗೆ ಹೋಗಿ ಇದನ್ನು ನೋಡಿದರೆ, ಸಪೋಸ್ ಇಫ್ ಐ ಸಿ ದ ಬಾಂಡ್ ಲೆಂತ್ ಆಫ್ this and this, and also if I measure this value also, I am getting 139 picometer. So whatever the carbon linkage, if you see here, if you measure the bond length, you must getting what? 139 picometer. ಹಾಗಾದರೆ ಏನಾಗಿದೆ, ರೈಟ್? ಸೊ ಆಲ್ಟರ್ನೇಟಿವ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರಲೇಬೇಕು ಅಂತ ಹೇಳಿದ್ದೀನಿ ಅಲ್ವಾ? ಸೊ ಮೆಷರ್ಮೆಂಟ್ ಮಾಡಿದಾಗ ಕಾರ್ಬನ್ಗೆ ಇಷ್ಟೇ ವ್ಯಾಲ್ಯೂ ಇದೆ ಅಂತ ಹೇಳ್ತೀನಿ. ಬಟ್ ಬೆನ್ಸಿನ್ ರಿಂಗಲ್ಲಿ ಹೋಗಿ ನಾನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ ನನಗೆ? ಮೆಷರ್ಮೆಂಟ್ ಮಾಡಿದ್ರೆ ಎಷ್ಟು ಬರುತ್ತೆ? 139. ಸೊ ದಿಸ್ ಇಸ್ ದ ಬಿಗ್ ಕ್ವಶನ್ ಮಾರ್ಕ್ ಅಲ್ವಾ? ಸೊ ವಾಟ್ ಹ್ಯಾಪನ್ಸ್? ಸೊ ಏನಾಗ್ತಾ ಇದೆ ಬೆನ್ಸಿನ್ ರಿಂಗಲ್ಲಿ? ದಟ್ ಈಸ್ ಕ್ವಶನ್ ಮಾರ್ಕ್. ಅರ್ಥ ಆಯ್ತಾ? ಅದನ್ನು ಕ್ವಶನ್ ಮಾರ್ಕ್ ಅಂತ ಹೇಳ್ತೀವಿ, ರೈಟ್? ಸೊ ಇದೊಂದು ಕ್ವಶನ್ ಮಾರ್ಕ್ ಹೀಗೆ ಇಟ್ಕೊಳ್ಳಿ. ನಂತರ ಬೆನ್ಸಿನ್ ಸ್ಟ್ರಕ್ಚರಿಗೆ ಬಂದಾಗ ಏನಾಗುತ್ತೆ? ಹೌ ಯು ಕ್ಯಾನ್ ಗಿವ್ ದ ಸ್ಟ್ರಕ್ಚರ್ ಫಾರ್ ದಿ ಬೆನ್ಸಿನ್, ರೈಟ್? ಸೊ ಬೆನ್ಸಿನನ್ನು ಯಾವ ರೀತಿ ಸ್ಟ್ರಕ್ಚರನ್ನು ಕೊಡುವಂಥದ್ದು, ವೆರಿ ಇಂಪಾರ್ಟೆಂಟ್, ದ ಸ್ಟ್ರಕ್ಚರ್ ಆಫ್ ಬೆನ್ಸಿನ್. ಸೊ ನಂತರ ಬರುತ್ತೆ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಬೆನ್ಸಿನ್. ಓಕೆ, ಸೊ ಬೆನ್ಸಿನಿಗೆ ಬಂದಾಗ ಏನಾಗುತ್ತೆ ಕೇಳಿದರೆ ನಮಗೆ, ರೈಟ್? ಸೊ ವಿ ಹ್ಯಾವ್ ವಾಟ್ ದ ಮಾಲಿಕ್ಯುಲರ್ ಫಾರ್ಮುಲಾ, ಇಟ್ ಮಸ್ಟ್ ಬಿ C6H6, ರೈಟ್? C6H6. ಸೊ ಇದನ್ನು ಯಾವ ರೀತಿ ಸ್ಟ್ರಕ್ಚರನ್ನು ಕೊಡುವಂಥದ್ದು? ಆವಾಗ ಏನಾಗುತ್ತೆ? 6 ಕಾರ್ಬನ್ ಇದೆ, 1 2 3 4 5 6. You are getting molecular formula like this C6H6, but the structural formula ಗೊತ್ತಾಗಲಿಲ್ಲ, ರೈಟ್? ಸೊ ಕೆಕ್ಯುಲೆ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಏನು ಹೇಳ್ತೀವಿ ನಾವು ಅದನ್ನು? ಕೆಕ್ಯುಲೆ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಡ್ಯೂರಿಂಗ್ ದಟ್ ವಾಟ್ ಹ್ಯಾಪನ್ಸ್, ಕೆಕ್ಯುಲೆ ಹ್ಯಾಸ್ ಎಲಿಮೆಂಟ್ ಆನ್ ಬೆನ್ಸಿನ್ and finally he is getting what? C6H6 is the molecular formula. ಫೈನಲಿ ಏನಾಗುತ್ತೆ, ಅವನಿಗೆ ಬೇರೆ ಟೆಸ್ಟನ್ನು ಮಾಡಿ ಎಷ್ಟು ಕಾರ್ಬನ್ ಇದೆ, ಎಷ್ಟು ಹೈಡ್ರೋಜನ್ ಇದೆ, ಪ್ರತಿಯೊಂದು ಡೀಟೇಲಾಗಿ ಟೆಸ್ಟ್ ಮಾಡಿ, ಅಂದರೆ ಬೆನ್ಸಿನಲ್ಲಿ 6 ಕಾರ್ಬನ್ ಇದೆ, 6 ಹೈಡ್ರೋಜನ್ ಇದೆ, ಎಂಟೈರ್ ಥಿಂಗ್ ಹಿ ಗಾಟ್ ಇಟ್. ಬಟ್ ವಾಟ್ ಅಬೌಟ್ ದಿ ಸ್ಟ್ರಕ್ಚರ್ ಹಿ ಡೋಂಟ್ ನೋ. ಸೊ ಅದನ್ನು ಏನು ಮಾಡಿಕೊಂಡು ಸ್ಟಡಿ ಮಾಡಿ ನಂತರ ಏನಾಗುತ್ತೆ, ಸೊ ರಾತ್ರಿ ಮಲಗ್ತಾನೆ. ಸೊ ಮಲಗಿದಾಗ ಏನಾಗುತ್ತೆ, ಅವನಿಗೆ ಒಂದು ಕನಸು ಬರುತ್ತೆ. ಸೊ ಕನಸು ಯಾವ ರೀತಿ ಬರುತ್ತೆ ಕೇಳಿದ್ರೆ 1 2 3 4 5 6. ಸೊ ಈ ರೀತಿ ಇದೆ. ಸ್ಟ್ರಕ್ಚರ್ ಹೇಗೆ ಕೊಡೋದು? ಹಿ ಡೋಂಟ್ ನೋ ದ ಸ್ಟ್ರಕ್ಚರ್, ಹೌ ಟು ಗಿವ್ ಇಟ್. ಆವಾಗ ಏನಾಗುತ್ತೆ ಕೇಳಿದ್ರೆ, ಹಾವು ಏನಿದ್ದಾವೆ ನೋಡಿ, ಸೊ ಹಾವು ತನ್ನ ಬಾಲವನ್ನು ಕಚ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಸೊ ಹಾವೇನುತ್ತದೆ ಏನಾಗುತ್ತೆ, ತನ್ನ ಬಾಲವನ್ನು ಹೀಗೆ ಮಾಡಿ ಕಚ್ಕೊಳ್ಳುತ್ತೆ. ಸೊ ಇಮಿಡಿಯೇಟ್ಲಿ ಹಿ ಗಾಟ್ ಅಪ್ ಆ್ಯಂಡ್ ದೆನ್ ಹಿ ಟ್ರೈ ಟು ಜಾಯಿನ್ ದಿಸ್ ಟು ಕಾರ್ಬನ್ ಆಟಮ್.
ಅವಾಗ ಏನು ಸಿಗುತ್ತೆ, ಇಫ್ ಯು ಜಾಯಿನ್ ಇಟ್ C6H6 ಅಂತ ಇದೆ, 1 2 3 4 5 6. He joined this to carbon and then he is getting what? Structure of benzene. ಅಲ್ಲಿ ಪುನಃ ಏನು ಮಾಡ್ತೀನಿ ಅವನು ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಬರುತ್ತೆ. ಸೊ ಒನ್ಸ್ ಅಗೇನ್ ವಿ ಹ್ಯಾವ್ ಟು ಗೋ ವಿತ್ ಹೈಬ್ರಿಡೈಸೇಷನ್, sp2 ಹೈಬ್ರಿಡೈಸೇಷನ್, ಆಲ್ ಕಾರ್ಬನ್ ಹಿಯರ್ ವಾಟ್ sp2 ಹೈಬ್ರಿಡೈಸೇಷನ್ ಚಾಪ್ಟ್ರಲ್ಲಿ ಕಲಿಯುವ. ಸೊ ಬೆನ್ಸಿನಿನ ಹೈಬ್ರಿಡೈಸೇಷನ್ ಯಾವ ರೀತಿ ಇರುತ್ತೆ, ರೈಟ್. sp2 ಹೈಬ್ರಿಡೈಸೇಷನ್ ಆಗುತ್ತೆ. ಆದ್ದರಿಂದ ನಮಗೆ ಏನಾಗುತ್ತೆ, sp2 ಆದರೆ ಏನಾಗುತ್ತೆ ನಮಗೆ, ದೇರ್ ಶುಡ್ ಬಿ ಅ ಕಾರ್ಬನ್ ಡಬಲ್ ಬಾಂಡ್. ಈ ಕಾರ್ಬನಿಗೆ ಒಂದು ಡಬಲ್ ಬಾಂಡ್ ಇರಲೇಬೇಕು, ಈ ಕಾರ್ಬನಿಗೆ ಒಂದು ಡಬಲ್ ಬಾಂಡ್ ಇರಲೇಬೇಕು, ರೈಟ್. ಸೊ ಈ ಕಾರ್ಬನಿಗೆ ಡಬಲ್ ಬಾಂಡ್ ಇದೆ, ಈ ಕಾರ್ಬನಿಗೆ ಡಬಲ್ ಬಾಂಡ್ ಇದೆ, ಸೊ ಇದಕ್ಕೂ ಕೂಡ ಡಬಲ್ ಬಾಂಡ್ ಇದೆ, ಅರ್ಥ ಆಯ್ತಲ್ಲ. ಇದಕ್ಕೂ ಕೂಡ ಇಲ್ಲಿ ಡಬಲ್ ಬಾಂಡ್ ಇದೆ. ಸೊ ಈಚ್ ಕಾರ್ಬನ್ ಆಟಮ್ ಹ್ಯಾಸ್ ಜಾಯಿಂಡ್ ವಿತ್ ವಾಟ್? ಡಬಲ್ ಬಾಂಡ್ಸ್, ರೈಟ್. ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಅಂದರೆ ಕಾಂಜುಗೇಷನ್ ಅಂತ ಹೇಳ್ತೀವಿ, ಕಾಂಜುಗೇಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಆಲ್ಟರ್ನೇಟಿವ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, right. So this is a brief history of what benzene. Finally Kekulé got the structure, Kekulé structure ಅಂತ ಹೇಳ್ತೀವಿ ಇದನ್ನ, right. ಸೊ ಇದನ್ನೇನು ಹೇಳ್ತೀವಿ ನಾವು, ಅದನ್ನು ಬೆನ್ಸಿನ್ ಅಂತ ಹೇಳ್ತೀವಿ, ಕ್ಲಿಯರ್. ಸೊ ಬೆನ್ಸಿನ್, ರೈಟ್. ಸೊ ಇವಾಗ ಸ್ಟ್ರಕ್ಚರ್ ಗೊತ್ತಾಯಿತು ನಮಗೆ, ಸ್ಟ್ರಕ್ಚರ್ ಎಲುಸಿಡೇಷನ್ ಗೊತ್ತಾಯಿತು. ಸೊ C6H6 ಮಾಲಿಕ್ಯುಲರ್ ಫಾರ್ಮುಲಾ ಯಾಕೆ ಬಂತು ಎಲ್ಲದಕ್ಕೂ ಡೀಟೇಲ್ಸ್ ಸ್ಟಡಿ ಮಾಡಿ ಫೈನಲಿ ವಿ ಗಾಟ್ ದ ಸ್ಟ್ರಕ್ಚರ್. ನಾವು ದ ಕ್ವಶನ್ ಮಾರ್ಕ್ ಇಸ್ ದಿಸ್ ಒನ್, ಆ್ಯಕ್ಚುಯಲ್ ಬಾಂಡ್ ಲೆಂತ್ ಎಷ್ಟು ಇರಬೇಕಿತ್ತು, ಇವಾಗ ಎಷ್ಟಿರುತ್ತೆ. ಸೊ ಅದಕ್ಕೂ ಕೂಡ ಏನು ಮಾಡ್ಬೋದು, ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ದ ಟರ್ಮ್ ಇಸ್ ನಥಿಂಗ್ ಬಟ್ ವಾಟ್? ರೆಸೊನೆನ್ಸ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ರೆಸೊನೆನ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಸೊ ಬೆನ್ಸಿನ್ ರೆಸೊನೆನ್ಸ್ ಆದರೆ ಯಾವ ರೀತಿ ಸ್ಟ್ರಕ್ಚರ್ ಬರುತ್ತೆ, ರೈಟ್. ಸೊ ಸಿ ಹಿಯರ್ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಸೊ ಒನ್ಸ್ ಅಗೇನ್ ಐ ವಿಲ್ ರೈಟ್. ಸೊ single bond length carbon single and the carbon double. So in benzene ring what happens? Carbon, right. So alternative single bond, double bond, single bond, double bond, single bond, double bond, right. So this is hydrogen, right. ನಂತರ ಏನಾಗುತ್ತೆ ಕೇಳಿದ್ರೆ, ಸೊ ದಿಸ್ ಇಸ್ ವಾಟ್ sp2 ಹೈಬ್ರಿಡೈಸ್ಡ್, ಯು ಹ್ಯಾವ್ sp2, ರೈಟ್. ಡಬಲ್ ಬಾಂಡ್ ಬಂದಾಗ ಇದೇನಾಗುತ್ತೆ ನಮಗೆ, ಸೊ ಡಬಲ್ ಬಾಂಡ್ ಇಸ್ ನಥಿಂಗ್ ಬಟ್ ಒನ್ ಇಸ್ ಸಿಗ್ಮಾ ಬಾಂಡ್, ಅನದರ್ ಒನ್ ಇಸ್ ಪೈ ಬಾಂಡ್. ಸೊ ದಿಸ್ ಇಸ್ ಪೈ ಬಾಂಡ್, ದಿಸ್ ಇಸ್ ಆಲ್ಸೋ ಪೈ ಬಾಂಡ್, ದಿಸ್ ಇಸ್ ಆಲ್ಸೋ ಪೈ ಬಾಂಡ್. ಸೊ ಜಸ್ಟ್ ವಿ ಹ್ಯಾವ್ ಸೀನ್ ದಟ್ ಪೈ ಬಾಂಡ್ಸ್ ಆರ್ ಇನ್ ದ ಮೊಮೆಂಟ್, ಸೊ ದೇ ಆರ್ ಇನ್ ದ ಡಿಲೋಕಲೈಸೇಷನ್. ಏನಾಗುತ್ತೆ, ಡಿಲೋಕಲೈಸೇಷನ್ ಅಂತ ಹೇಳ್ತೀವಿ. ಅಲ್ಲಿ ಕೂತ್ಕೊಳ್ಳಲ್ಲ, ಕಾರ್ಬನ್ ನಡುವೆ ಕೂತ್ಕೊಳ್ಳಲ್ಲ. ಸೊ ಅದೇನು ಮಾಡುತ್ತೆ ಕೇಳಿದ್ರೆ, ಸೊ ಇಲ್ಲಿಂದ ಇಲ್ಲಿಗೆ ಹಾರ್ತವೆ, ಈ ಕಾರ್ಬನ್ನಿಂದ ಇಲ್ಲಿಗೆ ಬರುತ್ತೆ. ಇವಾಗ ಏನು ಮಾಡುತ್ತೆ, ಈ ಕಾರ್ಬನ್ ಲಿಂಕ್ ಅನ್ನುವಂಥದ್ದು ಈ ಪೈ ಎಲೆಕ್ಟ್ರಾನ್ ಇಲ್ಲಿಗೆ ಹಾರ್ತವೆ, ರೈಟ್. ಪೊಸಿಷನ್ ಟು ನ್ಯೂ ಬಾಂಡ್, ರೈಟ್. ದಿಸ್ ಪೊಸಿಷನ್ ಟು ದಿಸ್ ಪೊಸಿಷನ್, ಹಿಯರ್ ದಿಸ್ ಪೊಸಿಷನ್ ಟು ದಿಸ್ ಪೊಸಿಷನ್. ಇವಾಗ ಏನಾಗುತ್ತೆ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು. ಇವಾಗ ಏನಾಗುತ್ತೆ ನಮಗೆ, ಸೊ ಆ ಶಿಫ್ಟೆಡ್ ಬಾಂಡ್ ಯು ಆರ್ ಗೆಟಿಂಗ್ ನ್ಯೂ ಲೊಕೇಶನ್ ಅಥವಾ ನ್ಯೂ ಪೊಸಿಷನ್ ಅಂತ ಕೂಡ ನಾವು ಅದನ್ನು ಹೇಳ್ಬೋದು ಅಲ್ವಾ. ಸೊ ವಿ ಕ್ಯಾನ್ ಸೇ ಇಟ್ ಇಸ್ ನ್ಯೂ ಪೊಸಿಷನ್. ಸೊ ನ್ಯೂ ಪೊಸಿಷನ್ ಎಲ್ಲಿ ಬರುತ್ತೆ, ಇದು ಇಲ್ಲಿಗೆ ಬಂತು ಅಲ್ವಾ. ಸೊ ಈ ಬಾಂಡು ಇಲ್ಲಿಗೆ ಬಂತು ಅಲ್ವಾ. ಸೊ ಈ ಬಾಂಡ್ ಎಲ್ಲಿಗೆ ಹೋಗಿದೆ, ಇವಾಗ ಇಲ್ಲಿ ಹೋಗಿದೆ ಹೈಡ್ರೋಜನ್. ಮತ್ತು ಬೇರೆ ಬಾಂಡ್ ಯಾಕೆ ಶಿಫ್ಟ್ ಆಗಲಿಲ್ಲ? ಸೊ ವೈ ಅದರ್ ಬಾಂಡ್ಸ್ ಆರ್ ನಾಟ್ ಏಬಲ್ ಟು ಶಿಫ್ಟ್? ರೆಸ್ಟ್ ಆಲ್ ಆರ್ ವಾಟ್? ಸಿಗ್ಮಾ ಬಾಂಡ್. ಓನ್ಲಿ ದೀಸ್ 3 lines ವಾಟ್ ಎವರ್ ಐ ಹ್ಯಾವ್ ರಿಟರ್ನ್ ಇನ್ ಸಾಲಿಡ್, ಲಿಟ್ಲ್ ಸಾಲಿಡ್. ಸೊ ದೀಸ್ ಆರ್ ವಾಟ್? ಪೈ ಇಲೆಕ್ಟ್ರಾನ್ಸ್. ಬಾಂಡ್ ಅಂದ್ರೆ ಏನು? ಇಲೆಕ್ಟ್ರಾನ್. ಇದೇನಾಗುತ್ತೆ, ಪೈ ಇಲೆಕ್ಟ್ರಾನ್ ಲೂಸ್ಲಿ ಹೆಲ್ಡ್, ಅವು ಮೂಮೆಂಟ್ ಆಗುತ್ತೆ, ರೈಟ್. ಇವಾಗ ಏನು ಮಾಡುತ್ತೆ, ಇದು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ, ಪುನಃ ಇಲ್ಲಿಗೆ, ಇದು ಇಲ್ಲಿಗೆ, ಸೊ ಇದು ಇಲ್ಲಿಗೆ, ಅರ್ಥ ಆಯ್ತಾ. ಸೊ ದಿಸ್ ಆರ್ ಇನ್ ಮೂಮೆಂಟ್. ಸೊ ಈ ರೀತಿ ಮೂಮೆಂಟ್, ಇಲ್ಲಿ ಮೂಮೆಂಟ್, ರೈಟ್. ಸುಮ್ಮನೆ ಕೂತ್ಕೊಳ್ಳಲ್ಲ. ಕಡೆಗೆ ಏನಾಗುತ್ತೆ ನಮಗೆ, ಸೊ ಈ ಸ್ಟ್ರಕ್ಚರ್ ಬರುತ್ತೆ ನೋಡಿ, ಇದು ಇಲ್ಲಿಗೆ ಬಂತು, ಇಲ್ಲಿಗೆ ಬರುತ್ತೆ ಅಲ್ವಾ, ಕ್ಲಿಯರ್. ಸೊ ದಿಸ್ ಬಾಂಡ್ ಶಿಫ್ಟ್ ಹಿಯರ್, ಆವಾಗ ಇದು ಇಲ್ಲಿಗೆ ಬಂತು. ದಿಸ್ ಬಾಂಡ್ ಶಿಫ್ಟ್ ಹಿಯರ್, ಆವಾಗ ಇಲ್ಲಿಗೆ ಬಂತು. ದಿಸ್ ಬಾಂಡ್ ಶಿಫ್ಟ್ ಹಿಯರ್, ಇವಾಗ ಇಲ್ಲಿಗೆ ಬಂತು. ಇಲ್ಲಿಂದ ಏನಾಗುತ್ತೆ, ಪುನಃ ಶಿಫ್ಟ್ ಆಗುತ್ತೆ. ಅಂದರೆ ಏನಾಗುತ್ತೆ ನಮಗೆ, ಸೊ ಇಫ್ ಐ ರೈಟ್ ಇಟ್, ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ಡಬಲ್ ಬಾಂಡ್ ಕೇಳಿದರೆ ಎಲ್ಲಿ ಬರೀತೀರಿ ನೀವು? ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ಡಬಲ್ ಬಾಂಡ್? ಯಾವ ಕಾರ್ಬನಿಗೆ ಡಬಲ್ ಬಾಂಡ್ ಇರುತ್ತೆ ಕೇಳಿದ್ರೆ ವಿ ಡೋಂಟ್ ನೋ. ಇಲ್ಲಿರ್ತದ, ನಾನು ಮೆಷರ್ ಮಾಡುವಾಗ ಇಲ್ಲಿಗೆ ಬಂತು, ಇನ್ನೊಂದು ಮೆಷರ್ ಮಾಡುವಾಗ ಇಲ್ಲಿಗೆ ಬಂತು. ಆವಾಗ ಡಬಲ್ ಬಾಂಡ್ ಪೊಸಿಷನ್ ಏನಾಗುತ್ತೆ? ಸೊ ದಿಸ್ ಆಲ್ ಡಬಲ್ ಬಾಂಡ್ಸ್ ಆರ್ ಆರ್ ಎಸ್ ಪೈ ಎಲೆಕ್ಟ್ರಾನ್ಸ್ ಆರ್ ದೇ ಆರ್ ಇನ್ ದ ಮೂಮೆಂಟ್. ಏನಾಗುತ್ತೆ ನಮಗೆ, ಸೊ ಮೂಮೆಂಟ್ ಎನ್ನುವಂಥದ್ದು ಇರುತ್ತೆ. ಹಾಗಾದರೆ ಇಲ್ಲಿ ಬಾಂಡ್ ಲೆಂತ್ ಏನಾಗಬೇಕು ಇವಾಗ? ದೇ ಆರ್ ನಾಟ್ ಐದರ್ ಸಿಂಗಲ್ ಬಾಂಡ್ ನಾಟ್ ಡಬಲ್ ಬಾಂಡ್.
ಅರ್ಥ ಆಯ್ತಲ್ವಾ? ಸೊ ಏನಾಗುತ್ತೆ ಅಲ್ಲಿ ಸಿಂಗಲ್ ಬಾಂಡ್ ಆಗಿ ಆ್ಯಕ್ಟ್ ಮಾಡಲ್ಲ, ಡಬಲ್ ಬಾಂಡ್ ಮಾಡಿ ಆ್ಯಕ್ಟ್ ಮಾಡಲ್ಲ. ಹಾಗಾದರೆ ಮೆಜರ್ಮೆಂಟ್ ಮಾಡಿದಾಗ ಏನಾಗುತ್ತೆ ನಮಗೆ? ಸೊ ದ ವ್ಯಾಲ್ಯೂ ಯು ಆರ್ ಗೆಟಿಂಗ್ ದಟ್ ಈಸ್ ವಾಟ್ 139 picometer. So that is because of what? Partial double bond, not complete double bond. ಅಂದರೆ ಏನಾಗುತ್ತೆ ನಮಗೆ ಇಲ್ಲಿ ಪಾರ್ಷಿಯಲ್ ಡಬಲ್ ಬಾಂಡ್ ಬರುತ್ತೆ, ರೈಟ್? ಸೊ ಇಲ್ಲಿ ಕೂಡ ಪಾರ್ಷಿಯಲ್, ಇಲ್ಲಿ ಕೂಡ ಪಾರ್ಷಿಯಲ್, ಇಲ್ಲಿ ಕೂಡ ಪಾರ್ಷಿಯಲ್, ಇಲ್ಲಿ ಕೂಡ ಪಾರ್ಷಿಯಲ್. ಸೊ ಎವ್ರಿವೇರ್ ಇಫ್ ಯು ಸಿ ದಸ್ ಕಾರ್ಬನ್ ಲಿಂಕೇಜ್ ಇಟ್ ಈಸ್ ನಥಿಂಗ್ ಬಟ್ ಪಾರ್ಷಿಯಲ್. ಸೊ ಕಂಪ್ಲೀಟಾಗಿ ಬರಲ್ಲ, ನಮಗೆ ಪಾರ್ಷಿಯಲ್ ಡಬಲ್ ಬಾಂಡ್ ಬರುತ್ತೆ. ಆದ್ದರಿಂದ 139 picometer ಬರುತ್ತೆ. ಸೊ ಈ 139 picometer ಯಾಕೆ ಬಂತು ಎನ್ನುವಂಥದ್ದೇ ಕ್ವಶನ್ ಇದೆಯಲ್ಲ. ಸೊ ದಟ್ ಈಸ್ ಬಿಕಾಸ್ ಆಫ್ ವಾಟ್? ರೆಸೊನೆನ್ಸ್, ರೈಟ್? ರೆಸೊನೆನ್ಸ್ ಅಂತ ಹೇಳ್ತೀವಿ ನಾವು. ಏನು ಹೇಳ್ತೀವಿ ನಾವು ಅದನ್ನು? ರೆಸೊನೆನ್ಸ್ ಅಂತ ಹೇಳ್ತೀವಿ. ರೆಸೊನೆನ್ಸನ್ನು ಮತ್ತೆ ಮತ್ತೆ ಪುನಃ ಕಲಿಬೇಕು ನಮಗೆ. ಸೊ ವಾಟ್ ಈಸ್ ರೆಸೊನೆನ್ಸ್? Clear? We should see that one. Okay. So this is what exactly resonance hybrid. Resonance hybrid structure. ಹಾಗಾದ್ರೆ ಈಗ ಕ್ವಶನ್ ಬರುತ್ತೆ. ಸೊ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಬೆನ್ಸಿನ್? ಎಕ್ಸಾಮಲ್ಲಿ ರಿಯಾಕ್ಷನ್ ಬರೀಬೇಕು, ಬೆನ್ಸಿನ್ ಬರೀಬೇಕು. ಹಾಗಾದ್ರೆ ಯಾವ್ದು ಬರೀತೀರಿ? ಇದು ಬರೀತೀರಾ? ನೋ, ದಿಸ್ ಇಸ್ ನಾಟ್ ಎನ್ ಆನ್ಸರ್. ಇದು ಬರೀತೀರಾ? ನೋ, ದಿಸ್ ಇಸ್ ನಾಟ್ ಎನ್ ಆನ್ಸರ್, ರೈಟ್? ಹಾಗಾದ್ರೆ ಇವೆರಡು ಏನಾಗುತ್ತೆ ನಮಗೆ? ಕೆನಾನಿಕಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಕೆನಾನಿಕಲ್ ಸ್ಟ್ರಕ್ಚರ್ ಆರ್ ಎಲ್ಸ್ ರೆಸೊನೆನ್ಸ್ ಸ್ಟ್ರಕ್ಚರ್. ಕೆನಾನಿಕಲ್ ಫಾರ್ಮ್ ಆರ್ ಎಲ್ಸ್ ರೆಸೊನೆನ್ಸ್ ಫಾರ್ಮ್. ರೆಸೊನೆನ್ಸ್ ಸ್ಟ್ರಕ್ಚರ್, ರೆಸೊನೆನ್ಸ್ ಸ್ಟ್ರಕ್ಚರ್, ಕೆನಾನಿಕಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಈ ಎರಡು ಸ್ಟ್ರಕ್ಚರ್ನ ರೆಸೊನೆನ್ಸ್. ಹಾಗಾದರೆ ಇವೆರಡನ್ನು ನಾವು ಹೇಗೆ ಬರಿಬೋದು? ಸೊ ದ್ಯಾಟ್ ಈಸ್ ರೆಸೊನೆನ್ಸ್ ಹೈಬ್ರಿಡ್. ಸೊ ರೈಟ್, ಸೊ ಏನಾಗುತ್ತೆ ಇದು? ರೆಸೊನೆನ್ಸ್ ಹೈಬ್ರಿಡ್. ಹಾಗಾದರೆ ಎಕ್ಸಾಮಲ್ಲಿ ಯಾವ್ದು ಕೇಳಿದ್ರೆ ಸೊ ಇದನ್ನು ಬರಿಬೇಕು. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಕೇಳಿದ್ರೆ, ಸೊ ಬೆನ್ಸಿನನ್ನು ಬರೆದು ಸೊ ವಿ ಆರ್ ರೈಟಿಂಗ್ ಇನ್ ದಿಸ್ ಫಾರ್ಮ್. ಅರ್ಥ ಆಯ್ತಲ್ಲ? ಬೆನ್ಸಿನನ್ನು ಹೀಗೆ ಯಾಕೆ ಬರೀತೇವೆ ಕೇಳಿದ್ರೆ, ಇಟ್ ಈಸ್ ಬಿಕಾಸ್ ಆಫ್ ರೆಸೊನೆನ್ಸ್ ಹೈಬ್ರಿಡ್. ಬಾಂಡ್ ಲೆಂತ್ ಏನಾಗುತ್ತೆ ಇಲ್ಲಿ? 139 picometer. ಅಂದರೆ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಜಾಸ್ತಿ ಇರಲ್ಲ, ಪಾರ್ಷಿಯಲಿ ಇರುತ್ತೆ. ಅಂದರೆ ದೇ ಆರ್ ಇನ್ ಡಿಲೋಕಲೈಸ್ಡ್. ಸೊ ಪೈ ಎಲೆಕ್ಟ್ರಾನ್ ಅನ್ನೋದು ಏನಾಗುತ್ತೆ ಇಲ್ಲಿ? ಮೂಮೆಂಟ್ ಆಗುತ್ತೆ, ಅಲ್ಲಿ ಕೂಡ ಮೂಮೆಂಟ್ ಆಗುವಂಥದ್ದು. ಓಕೆ, ಸೊ ಇದೆಲ್ಲ ಕೂಡ ನಿಮಗೆ ಪುನಃ ಟಾಪಿಕಲ್ಲಿ ಬರುತ್ತೆ, ರೈಟ್? ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಇನ್ ಡೀಟೇಲ್ ಆಗಿ ಓದಬೇಕು, ಅಲ್ಲಿ ನಮಗೆ ಕ್ಲಿಯರ್ ಆಗಿ ಬರುತ್ತೆ. ಫಾರ್ ಟೈಮಿಂಗ್ ಜಸ್ಟ್ ನೋ ದಿಸ್ ಇಸ್ ದಿ ಕೆನಾನಿಕಲ್ ಸ್ಟ್ರಕ್ಚರ್, ದಿಸ್ ಇಸ್ ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ಸ್ ಆ್ಯಂಡ್ ದಿ ಬಾಂಡ್ ಲೆಂತ್. ಸೊ ಇದು ಇನ್ನು 2 times ರಿಪೀಟ್ ಆಗುತ್ತೆ, ಜಸ್ಟ್ ರಿಮೆಂಬರ್. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ವಿತ್ ದ 2 examples. Okay, so nitromethane. So nitromethane resonating ಆದರೆ ಏನಾಗುತ್ತೆ, ರೈಟ್? ಸೊ ದಿಸ್ ಇಸ್ ಸ್ಟ್ರಕ್ಚರ್ ಆಫ್ nitromethane. Nitrogen has positive charge, double bond here, single bond, and here you have what? Pi bond and the single bond, alternative single bond, double bond. Here also you have electron, right? Oxygen ಅಲ್ಲಿ ಏನಾಗುತ್ತೆ ಕೇಳಿದ್ರೆ ಡಬಲ್ ಬಾಂಡ್ ಇದ್ರೆ, ಸೊ 2 lone pairs are there, it is stable, right? ಸೊ ಇಲ್ಲಿ ಏನಾಗುತ್ತೆ ನಮಗೆ 2 lone pairs ಜೊತೆಗೆ ಏನಾಗುತ್ತೆ 1 more lone pair you have, right? So I will write, you can observe here 1 pair, right? So this is the second pair and this is the third pair. How many? 1, 2, 3 pairs are there. Hence extra lone pair is here, you are having negative charge. So ಇವಾಗ ಏನಾಗುತ್ತೆ ಕೇಳಿದ್ರೆ, see here, now this electron will jump here and then it will move here, then you are getting the resonating structure like this. Resonating structure CH3N, it is always positive, right? So here double bond lost and you are having the lone pair of electrons will move. Now what? Extra lone pair ಆಗುತ್ತೆ. ಈ ಪೈ ಎಲೆಕ್ಟ್ರಾನ್ ಅನ್ನೋದು ಎಕ್ಸ್ಟ್ರಾ ಲೋನ್ ಪೇರ್ ಆಗುತ್ತೆ, ಮೈನಸ್ ಚಾರ್ಜ್ ಬರುತ್ತೆ ಇವಾಗ. ದ್ಯಾಟ್ಸ್ ಇಟ್. ಸೊ ಈ ಪೈ ಎಲೆಕ್ಟ್ರಾನ್ ಇವಾಗ ಇದ್ರ ಮೇಲೆ ಬಂದು ಕೂತ್ಕೊಳ್ತು. ಇಲ್ಲಿ ಎಷ್ಟಾಯ್ತು? 2, 4, 1 more pair, ಅಂದರೆ ನೆಗೆಟಿವ್ ಚಾರ್ಜ್ ಆಯಿತು. ಆದ್ದರಿಂದ ಇಲ್ಲಿ ಏನಾಗುತ್ತೆ ನಮಗೆ? ಸೊ ವಿ ಆರ್ ಹ್ಯಾವಿಂಗ್ ವಾಟ್? ಸಿಂಗಲ್ ಬಾಂಡ್, ರೈಟ್? ಸೊ ನಾವು ದಿಸ್ ಎಲೆಕ್ಟ್ರಾನ್ ಕಮ್ಸ್ ಹಿಯರ್, pi electrons, and from atom to adjacent bond, pi electron. So this electron will jumps here and there is a formation of double bond, and for this oxygen right now we are having how many? Only what? 1, 2. So 2 lone pair irutte, clear? Like this. ಇವಾಗ ಏನಾಗುತ್ತೆ? ಪುನಃ ಇಲ್ಲಿ ಎಕ್ಸ್ಟ್ರಾ ಏನು ಬಂದಿದೆ ನೋಡಿ, ಇದು ಈ ಕಡೆ ಬರುತ್ತೆ. ಈ ಪೈ ಎಲೆಕ್ಟ್ರಾನ್ ಅನ್ನೋದು ಇಲ್ಲಿ ಜಂಪ್ ಆಗುತ್ತೆ, ರೈಟ್? ಆ ಕಡೆ ಈ ಕಡೆ ಆ ಕಡೆ. ಸೊ ಆದ್ದರಿಂದ ರೆಸೊನೇಟಿಂಗ್ ಹೈಬ್ರಿಡ್ ಹೇಗೆ ಬರೀಬಹುದು ಕೇಳಿದ್ರೆ, CH3 ಸಿಂಗಲ್ ಬಾಂಡ್ N ಪ್ಲಸ್ ಇಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ ಕೂಡ ಆಕ್ಸಿಜನ್ ಇದೆ. ರೆಸೊನೇಟಿಂಗ್ ಸ್ಟ್ರಕ್ಚರ್ ಎನ್ನುವಂಥದ್ದು ಈ ರೀತಿ.
ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಡಬಲ್ ಬಾಂಡ್ ಇಲ್ಲಿ ಇರಲ್ಲ, ಸಿಂಗಲ್ ಬಾಂಡ್ ಇಲ್ಲಿ ಇರಲ್ಲ. ಸೊ ಇಲ್ಲಿ ಪಾರ್ಷಿಯಲ್ ಡಬಲ್ ಬಾಂಡ್ ಇರುತ್ತೆ, ಇಲ್ಲಿ ಕೂಡ ಪಾರ್ಷಿಯಲ್ ಡಬಲ್ ಬಾಂಡ್ ಇರುತ್ತೆ. ಸೊ ದಿಸ್ ಇಸ್ ದ ರೆಸನೆನ್ಸ್ ಹೈಬ್ರಿಡ್, ರೈಟ್? ಸೊ ದಿಸ್ ಇಸ್ ದ ರೆಸನೆನ್ಸ್ ಹೈಬ್ರಿಡ್, ರೈಟ್? ಬೋತ್ ಆರ್ ಇಕ್ವಿವೆಲೆಂಟ್. ಸೊ ಎರಡು ಕೂಡ ಇಕ್ವಿವೆಲೆಂಟ್. ಇದಕ್ಕೆ ಕೆನಾನಿಕಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ರೆಸನೆನ್ಸ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸಪೋಸ್ ಟೇಕ್ ಎನ್ ಆಲ್ಡಿಹೈಡ್, ಒನ್ ಮೋರ್ ಎಕ್ಸಾಂಪಲ್ ಹಿಯರ್, ರೈಟ್? ಸೊ ಇವಾಗ ಏನು ಮಾಡ್ಬೋದು ನಾನು? ಸೊ ಐ ಕ್ಯಾನ್ ರೈಟ್ ಮೋರ್ ಸ್ಟ್ರಕ್ಚರ್ ಹಿಯರ್. ಸೊ ಫಸ್ಟ್ ಐ ವಿಲ್ ರೈಟ್, ಓಕೆ, ಸೊ ಇಲ್ಲಿ ಬರೀತೇನೆ, ಸೊ ಡೌನ್ ಸೈಡ್ ಐ ವಿಲ್ ರೈಟ್ ಸ್ಟ್ರಕ್ಚರ್. ಸೊ ಇವಾಗ ಏನು ಮಾಡ್ತೇನೆ ಕೇಳಿದ್ರೆ, ದಿಸ್ ಇಸ್ ಸ್ಟ್ರಕ್ಚರ್ ನಂಬರ್ 1, ಕ್ಲಿಯರ್? ಸ್ಟ್ರಕ್ಚರ್ ನಂಬರ್ 1. ಸೊ ಪೈ ಬಾಂಡ್ ಇದೆ ಇಲ್ಲಿ, ಅರ್ಥ ಆಯ್ತಾ? ಸೊ ಪೈ ಬಾಂಡ್ ಇದೆ. ಸೊ ಇವಾಗ ನಾನು ಏನು ಮಾಡ್ತೇನೆ ಕೇಳಿದ್ರೆ, ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಆ್ಯಂಡ್ ಪೈ. ಸೊ ಐ ವಿಲ್ ಶಿಫ್ಟ್ ದಿಸ್ ಬಾಂಡ್ ಹಿಯರ್ ಆ್ಯಂಡ್ ಐ ವಿಲ್ ಶಿಫ್ಟ್ ದಿಸ್ ಬಾಂಡ್ ಟು ದಟ್ ಆಕ್ಸಿಜನ್, ರೈಟ್? ಸೊ ದಿಸ್ ಪೈ ಎಲೆಕ್ಟ್ರಾನನ್ನು ನಾನು ಏನು ಮಾಡ್ತೀನಿ, ಸೊ ಇಲ್ಲಿ ಮಾಡ್ತೀನಿ. ಆವಾಗ ಏನು ಸ್ಟ್ರಕ್ಚರ್ ಬರುತ್ತೆ ನನಗೆ? ಸೊ ಐ ವಿಲ್ ಡೂ ಲೈಕ್ ದಟ್. ಐ ಆಮ್ ಗೆಟಿಂಗ್ ಲೈಕ್ ದಿಸ್ ಸ್ಟ್ರಕ್ಚರ್, CH2 ಸಿಂಗಲ್ ಬಾಂಡ್ ಆಯಿತು, ಸಿ ಹಿಯರ್ ದಿಸ್ ಶಿಫ್ಟ್ ಹಿಯರ್, ಅವಾಗ ಏನಾಯ್ತು, ಇಲ್ಲಿ ಡಬಲ್ ಬಾಂಡ್ ಆಯಿತು, ರೈಟ್? ಇಲ್ಲಿ ಕಾರ್ಬನ್ ಇದೆ, ಇಲ್ಲಿಂದ ಏನಾಗಿದೆ, ಆಕ್ಸಿಜನ್ಗೆ ಶಿಫ್ಟ್ ಆಗಿದೆ. ಲೋನ್ ಪೇರ್ ಎಷ್ಟಿತ್ತು ಆವಾಗಲ್ಲಿ? ಎರಡೇ ಲೋನ್ ಪೇರ್ ಇತ್ತು, ಲೋನ್ ಪೇರ್ ಇತ್ತು. ಇವಾಗ ಈ ಇಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗಿ ಏನಾಯಿತು, ನಮಗೆ ಇನ್ನೊಂದು ಲೋನ್ ಪೇರ್ ಬಂದಿದೆ. ಆದ್ದರಿಂದ ಈ ಆಕ್ಸಿಜನ್ ಏನಾಯಿತು ಇವಾಗ ನೆಗೆಟಿವ್, ಸೊ ಮೈನಸ್, ಕ್ಲಿಯರ್? ಆ್ಯಂಡ್ ದೆನ್ ಯು ಹ್ಯಾವ್ ವಾಟ್, ಹೈಡ್ರೋಜನ್, ರೈಟ್? ಸೊ ಈ ಕಾರ್ಬನ್ನಿಂದ, ಸೊ ಈ ಕಾರ್ಬನ್ ಬಾಂಡ್ ಇದೆ ಅಲ್ಲ, ಸೊ ದಿಸ್ 2 ಡಬಲ್ ಬಾಂಡ್ ಇಲ್ಲಿ ಹೋಗಿದೆ. ಆದ್ದರಿಂದ ಇಲ್ಲೇನಾಗುತ್ತೆ, ನಮಗೆ ಪ್ಲಸ್ ಚಾರ್ಜ್ ಬಂದಿದೆ, ರೈಟ್? ಸೊ ಪ್ಲಸ್ ಚಾರ್ಜ್ ಬಂದಿದೆ. ಅದರಿಂದ ಇದೊಂದು ಸ್ಟ್ರಕ್ಚರ್, ರೈಟ್? ಸೊ ದಿಸ್ ಇಸ್ ಅ ಸ್ಟ್ರಕ್ಚರ್. ಐ ಹ್ಯಾವ್ ಟು ರೈಟ್ ಹಿಯರ್, ಬಟ್ ದೇರ್ ಇಸ್ ನೋ ಸ್ಪೇಸ್. ಐ ಹ್ಯಾವ್ ರಿಟನ್ ಹಿಯರ್, ಕ್ಲಿಯರ್? ಇದೇ ರೀತಿ ಬರೀಬೇಕು, ಹೀಗೆ ಮಾರ್ಕ್ ಮಾಡಿ ಇಲ್ಲೇ ಬರೀರಿ, ರೈಟ್? ಸೊ ದಿಸ್ ಇಸ್ ದ ಒನ್ ಸ್ಟ್ರಕ್ಚರ್. ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ, ಸೊ ಐ ವಿಲ್ ಗೋ ವಿತ್ ಅನದರ್ ವೇ. ಸೊ ಅನದರ್ ವೇ ಅಲ್ಲಿ ಹೋಗ್ತೇನೆ, ರೈಟ್? ಸೊ ನಾವು ವಾಟ್ ಐ ವಿಲ್ ಡೂ, ಸೊ ಐ ಹ್ಯಾವ್ ಪೈ ಇಲೆಕ್ಟ್ರಾನ್ ಹಿಯರ್. ಸೊ ಇಲ್ಲಿಂದ ಬಾಂಡನ್ನು ಇಲ್ಲಿ ಶಿಫ್ಟ್ ಮಾಡ್ತೀನಿ, ಇಲ್ಲಿಂದ ಬಾಂಡನ್ನು ಇಲ್ಲಿ ಶಿಫ್ಟ್ ಮಾಡ್ತೇನೆ. ಸೊ ಆಲ್ಟರ್ನೇಟಿವ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಯು ಹ್ಯಾವ್, ರೈಟ್? ಸೊ ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತೇನೆ. ದಿಸ್ pi electron shifted here and then this pi electron shifted here. So then I can get the structure like this, CH2. ಈ ಬಾಂಡ್ ಇಲ್ಲಿ ಶಿಫ್ಟ್ ಆದರೆ ಏನಾಯ್ತು, ಇಲ್ಲಿಗ ನೆಗೆಟಿವ್ ಚಾರ್ಜ್ ಬಂದಿದೆ, ರೈಟ್? ಕ್ಲಿಯರ್? ಆ್ಯಂಡ್ ದೆನ್ ಯು ಹ್ಯಾವ್ ಅ CH, ಕ್ಲಿಯರ್? ಡಬಲ್ ಬಾಂಡ್ ಹಿಯರ್, C ಡಬಲ್ ಬಾಂಡ್, ಆ್ಯಂಡ್ ದೆನ್ ಕಾರ್ಬನ್, ಓನ್ಲಿ ಒನ್ ಬಾಂಡ್ ಯು ಹ್ಯಾವ್, ರೈಟ್? ಸೊ ಇವಾಗ ಏನಾಗುತ್ತೆ, ಇಲ್ಲಿ ಒಂದು ಬಾಂಡ್ ಲಾಸ್ಟ್ ಆದರೆ, ಸೊ ಆಕ್ಸಿಜನಲ್ಲಿ ಏನಾಗುತ್ತೆ, ನಮಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ರೈಟ್? ಪಾಸಿಟಿವ್ ಚಾರ್ಜ್. ಬಾಂಡ್ ಲಾಸ್ಟ್ ಆದರೆ ಅಲ್ಲಿ ಆಕ್ಸಿಜನಲ್ಲಿ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ, ಆ್ಯಂಡ್ ರಿಮೈನಿಂಗ್ ಹೈಡ್ರೋಜನ್, ರೈಟ್? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ನಂಬರ್ 1 ಯು ಹ್ಯಾವ್. ಸೊ ದಿಸ್ ಇಸ್ 1 ಆ್ಯಂಡ್ ದಿಸ್ ಇಸ್ 2, ರೈಟ್? ಆ್ಯಂಡ್ ದಿಸ್ ಇಸ್ ದಿ 3, 1 2 3. ಸೊ ವಿಚ್ ಒನ್ ಇಸ್ ದ ಮೋಸ್ಟ್ ಸ್ಟೇಬಲ್ ಕೇಳ್ತಾರೆ. ಇದರಲ್ಲಿ ಸ್ಟೆಬಿಲಿಟಿ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಸ್ಟ್ರಕ್ಚರ್ ಸ್ಟೆಬಿಲಿಟಿ ಮೋರ್ ಇರುತ್ತೆ, ರೈಟ್? ಸ್ಟೆಬಿಲಿಟಿ, ರೈಟ್? ಸೊ ವೆನ್ ಐ ಟಾಕಿಂಗ್ ಅಬೌಟ್ ಸ್ಟೆಬಿಲಿಟಿ, ಈ 3 ಸ್ಟ್ರಕ್ಚರಲ್ಲಿ ರೆಸನೇಟಿಂಗ್ ಸ್ಟ್ರಕ್ಚರ್ ಇದು ಹೌದು, ಇದು ಹೌದು, ಇದು ಹೌದು, ಯಾವುದ್ರದ್ದು ಈ ಸ್ಟ್ರಕ್ಚರ್ ಇದು. ಬಟ್ ಹಾಗಾದರೆ ಸ್ಟೆಬಿಲಿಟಿ ಸ್ಟ್ರಕ್ಚರ್ ಯಾವ್ದು ಕೇಳಿದ್ರೆ, ನಂಬರ್ 1 ಸ್ಟೇಬಲ್, ಆ್ಯಂಡ್ ದೆನ್ ನಂಬರ್ 2, ಆ್ಯಂಡ್ ದೆನ್ ನಂಬರ್ 3. ವಾಟ್ ಈಸ್ ದ ರೀಸನ್ ಟು ಗೆಟ್ ದಿ ನಂಬರ್ 1? ಸೊ ನಂಬರ್ 1ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಮೋಸ್ಟ್ ಕೋವಾಲೆಂಟ್ ಬಾಂಡ್. ಸೊ ಎಲ್ಲ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೋವಾಲೆಂಟ್ ಬಾಂಡ್ ಇದೆ, ಎಲ್ಲಿ ಕೂಡ ಚಾರ್ಜ್ ಸಪ್ರೇಷನ್ ಆಗಲಿಲ್ಲ, ರೈಟ್? ಸೊ ಫಸ್ಟ್ ನೋಡಿ, ಎಲ್ಲಿ ಕೂಡ ಚಾರ್ಜ್ ಬರೀಲಿಲ್ಲ, ರೈಟ್? ಎಲ್ಲಿ ಕೂಡ ಚಾರ್ಜನ್ನು ನಾನು ಮೆನ್ಷನ್ ಮಾಡಲಿಲ್ಲ. ಮೋಸ್ಟ್ ನಂಬರ್ ಆಫ್ ಕೋವಾಲೆಂಟ್ ಬಾಂಡ್ ವಿ ಆರ್ ಸೀಯಿಂಗ್ ಹಿಯರ್, ರೈಟ್? ಅದರಿಂದ ಸ್ಟೆಬಿಲಿಟಿ ಗೋಸ್ ಟು ನಂಬರ್ 1, ರೈಟ್? ನಂಬರ್ 2ಗೆ ಬರುತ್ತೆ. ಯಾಕೆ ಬರುತ್ತೆ ಕೇಳಿದ್ರೆ, ನೋಡಿ ಇಲ್ಲಿ ಚಾರ್ಜ್ ಸಪ್ರೇಷನ್ ಆಗಿದೆ. ಹೇಗೆ ಚಾರ್ಜ್ ಸಪ್ರೇಷನ್ ಆಗಿದೆ ಕೇಳಿದ್ರೆ, ಆಕ್ಸಿಜನ್ ಇಸ್ ಮೋರ್ ಇಲೆಕ್ಟ್ರೋನೆಗೆಟಿವ್. ಆಕ್ಸಿಜನ್ ಎನ್ನುವಂಥದ್ದು ಮೋರ್ ಇಲೆಕ್ಟ್ರೋನೆಗೆಟಿವ್ ಆಗಿದೆ. ಆಕ್ಸಿಜನ್ ಇಸ್ ಮೋರ್ ಇಲೆಕ್ಟ್ರೋನೆಗೆಟಿವ್, ಆ್ಯಂಡ್ ಇಟ್ ಹ್ಯಾಸ್ ವಾಟ್, ನೆಗೆಟಿವ್ ಚಾರ್ಜ್. ಇದ್ರ ತಲೆ ಮೇಲೆ ನೆಗೆಟಿವ್ ಚಾರ್ಜ್ ಇದೆ. ಕಾರ್ಬನ್ ಇಸ್ ಇಲೆಕ್ಟ್ರೋ ಪಾಸಿಟಿವ್ ಕಂಪೇರ್ ಟು ಆಕ್ಸಿಜನ್. ಅದರಿಂದ ಕಾರ್ಬನ್ನಲ್ಲಿ ಏನಾಗುತ್ತೆ, ನಮಗೆ ಪಾಸಿಟಿವ್ ಚಾರ್ಜ್ ಇದೆ. ಚಾರ್ಜ್ ಸಪ್ರೇಷನ್ ನೆಗೆಟಿವ್ ಮೇಲೆ ನೆಗೆಟಿವ್ ಇದೆ, ಪಾಸಿಟಿವ್ ಮೇಲೆ ಪಾಸಿಟಿವ್ ಇದೆ, ಓಕೆ? ಸೊ ಆದ್ದರಿಂದ ದಿಸ್ ಇಸ್ ಆಬ್ವಿಯಸ್ಲಿ ಓಕೆ, ನೋ ಪ್ರಾಬ್ಲಮ್. ಆದ್ದರಿಂದ ಏನಾಗುತ್ತೆ, ಸ್ಟೆಬಿಲಿಟಿ ಸೆಕೆಂಡ್ ಪ್ಲೇಸಿಗೆ ಇಲ್ಲಿ ಬರುತ್ತೆ. ಸೊ ಮೂರನೇದಕ್ಕೆ ಹೋದಾಗ ಏನಾಗುತ್ತೆ, ಕಂಪ್ಲೀಟ್ಲಿ ಅಪೋಸಿಟ್. ನೆಗೆಟಿವ್ ಮೇಲೆ ನೆಗೆಟಿವ್ ಇತ್ತು, ಇಲ್ಲಿ ಏನಾಗಿದೆ, ಸೊ ಇಲೆಕ್ಟ್ರೋನೆಗೆಟಿವ್. ಆಕ್ಸಿಜನ್ ಇಸ್ ಇಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಬಟ್ ಇಟ್ ಹ್ಯಾಸ್ ವಾಟ್, ಪ್ಲಸ್. ಏನಾಗಿದೆ, ನಮಗೆ ಅಲ್ಲಿ ಪಾಸಿಟಿವ್ ಚಾರ್ಜ್ ಬಂದಿದೆ. ಅದರಿಂದ ಏನಾಗುತ್ತೆ, ಇಟ್ ಈಸ್ ಲೀಸ್ಟ್ ಸ್ಟೇಬಲ್ ಅಂತ ಹೇಳ್ಬೋದು. ಏನಾಗ್ಬೋದು, ಅದನ್ನು ಲೆಸ್ ಸ್ಟೇಬಲ್ ಅಂತ ಹೇಳ್ಬೋದು. ಸೊ ಹಿಯರ್ ಯು ಹ್ಯಾವ್ ವಾಟ್, ಪಾಸಿಟಿವ್ ಚಾರ್ಜ್. ಇನ್ ದ್ಯಾಟ್ ಕಾರ್ಬನ್ ಆಟಮ್ ಯು ಹ್ಯಾವ್ ನೆಗೆಟಿವ್ ಚಾರ್ಜ್. ಅದರಿಂದ ಇದಕ್ಕೆ ಸ್ಟೆಬಿಲಿಟಿ ಇರಲ್ಲ. ಸೊ ದಿಸ್ ಇಸ್ ಲೀಸ್ಟ್ ಸ್ಟೇಬಲ್, ರೈಟ್? ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಬೋತ್ ಆರ್ ಸೇಮ್, ಎರಡು ಕೂಡ ಸೇಮ್ ಇದೆ. ಸೊ ಈಕ್ವಲ್ ಎನರ್ಜಿ, ಇದಕ್ಕೆ ಸೇಮ್ ಇರುತ್ತೆ. ಇದು ಹೈಬ್ರಿಡೈಸ್ಡ್ ಇದೆ. ಸೊ ನಾವು ಎನರ್ಜಿ ಏನಾಗುತ್ತೆ ಕೇಳಿದ್ರೆ, ಸೊ ಇದರ ಎನರ್ಜಿ ಸೇಮ್ ಇರ್ಬೋದು,
ಬಟ್ ಇದರ ಎನರ್ಜಿ ಡಿಫರೆನ್ಸ್ ಇರುತ್ತೆ. ದಿಸ್ ಇಸ್ ಹೈಬ್ರಿಡೈಸ್ಡ್. ಸೊ ಇಲ್ಲಿ ಕೂಡ ಹೈಬ್ರಿಡೈಸ್ಡ್ ಸ್ಟ್ರಕ್ಚರ್, ರೆಸನೆನ್ಸ್ ಹೈಬ್ರಿಡೈಸ್ಡ್ ಸ್ಟ್ರಕ್ಚರ್ ಬೇರೆ ಇರುತ್ತೆ. ಇದು ಕೆನಾನಿಕಲ್ ಸ್ಟ್ರಕ್ಚರ್. ಏನು ಹೇಳ್ತೀವಿ ನಾವು ಅದನ್ನು? ಕೆನಾನಿಕಲ್ ಸ್ಟ್ರಕ್ಚರ್. ಹಾಗಾದರೆ ರೆಸನೆನ್ಸ್ ಸ್ಟೆಬಿಲೈಸೇಷನ್ ಎನರ್ಜಿ ಅಂದ್ರೆ ವಾಟ್ ಈಸ್ ರೆಸನೆನ್ಸ್ ಸ್ಟೆಬಿಲೈಸೇಷನ್ ಎನರ್ಜಿ? ರೈಟ್, I have written canonical form and resonance hybrid structure. So there is a difference between the actual resonance hybrid structure to the most stable. So ಇದರಲ್ಲಿ most stable ಯಾವ್ದು ಕೇಳಿದ್ರೆ this is the most stable. ಇದಕ್ಕೊಂದು ರೆಸನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಬರಿಬೋದು, ನಾನು ಬರೀಲಿಲ್ಲ ಇಲ್ಲಿ. ಸೊ ಹೇಗೆ ಬರಿಬೋದು ಕೇಳಿದ್ರೆ ದ ಡಿಲೋಕಲೈಸೇಷನ್ ನೋಡಿ, ಇಲ್ಲಿ ಏನಾಗುತ್ತೆ, ಪಾರ್ಷಿಯಲ್ ಚಾರ್ಜ್ ಇಲ್ಲಿ ಬರುತ್ತೆ, ಪಾರ್ಷಿಯಲ್ ಚಾರ್ಜ್. ರೈಟ್, ಇಲ್ಲಿ ಡ್ಯಾಶ್ 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 ಡ್ಯಾಶ್. ರೈಟ್, ಅಲ್ಲಿ ಬರೆಯಲ್ಲ. ಸೊ ಡೈರೆಕ್ಟ್ ಆಗಿ ಆ ಪೈ ಎಲೆಕ್ಟ್ರಾನ್ ಎಲ್ಲಿ ಹೋಗಿದೆ ನೋಡಿ, ಡ್ಯಾಶ್ ಡ್ಯಾಶ್ ಹಾಕಿ ಅಷ್ಟೇ, ಮುಗೀತು. ರೈಟ್, ಅದಕ್ಕೇನು ಹೇಳ್ತೀವಿ? ರೆಸನೆನ್ಸ್ ಹೈಬ್ರಿಡೈಸ್ಡ್ ಅಂತ ಹೇಳ್ತೀವಿ, ಅಥವಾ ಹೈಬ್ರಿಡೈಸ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನು? ಹೈಬ್ರಿಡೈಸ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ರೈಟ್, ಹಾಗಾದರೆ ಇದಕ್ಕೂ ಹೈಬ್ರಿಡೈಸ್ಡ್ ಸ್ಟ್ರಕ್ಚರಿಗೂ ಮತ್ತು ಸ್ಟೇಬಲ್ ಕೆನಾನಿಕಲ್ ಫಾರ್ಮ್ ಬರ್ತಿದ್ದೀರಲ್ಲ, ಸ್ಟೇಬಲ್, ಅವುಗಳ ನಡುವೆ ಡಿಫರೆನ್ಸ್ ಎನರ್ಜಿ ಏನಿದ್ದಾವೆ ನೋಡಿ, ಅದನ್ನು ರೆಸನೆನ್ಸ್ ಸ್ಟೆಬಿಲೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ಕ್ಲಿಯರ್? ದ ಡಿಫರೆನ್ಸ್ ಇನ್ ದ ಎನರ್ಜಿ ಬಿಟ್ವೀನ್ ಆಕ್ಚುಯಲ್ ಅಬ್ಸರ್ವ್ಡ್ ಎನರ್ಜಿ ಆಫ್ ದಿ ರೆಸನೆನ್ಸ್ ಹೈಬ್ರಿಡ್ to the most stable form of the contributing structure is called the resonance energy. ಕೇಳ್ಬೋದು ವಾಟ್ ಈಸ್ ರೆಸನೆನ್ಸ್ ಎನರ್ಜಿ ಅಂತ. ರೈಟ್, ಇಲ್ಲಿ 3 ಕೆನಾನಿಕಲ್ ಫಾರ್ಮ್ ಬರ್ತಿದ್ದೇನೆ ಇಲ್ಲಿ. ಸೊ ಇದೇನಾಗುತ್ತೆ? ಸ್ಟೇಬಲ್ ಕೆನಾನಿಕಲ್ ಫಾರ್ಮ್. ಇದಕ್ಕೊಂದು ರೆಸನೆನ್ಸ್ ಸ್ಟ್ರಕ್ಚರನ್ನು ಬರೀಬೋದು. ಸೇ ಐ ಹ್ಯಾವ್ ರಿಟನ್ ಸಮ್ ರೆಸನೆನ್ಸ್ ಸ್ಟ್ರಕ್ಚರ್. ಅದಕ್ಕೇನು ಹೇಳ್ತೀವಿ ನಾವು? ಅದನ್ನು ರೆಸನೆನ್ಸ್ ಹೈಬ್ರಿಡ್ ಅಂತ ಹೇಳ್ತೀವಿ. ರೆಸನೆನ್ಸ್ ಹೈಬ್ರಿಡ್ ಇಲ್ಲಿ ಬರ್ತಿದ್ದೇನಲ್ಲ, ಇದು ಇದಕ್ಕೆ ರೆಸನೆನ್ಸ್ ಹೈಬ್ರಿಡ್. ಮತ್ತು ಬೆಂಜಿನಿಗೆ ಬರ್ತಿದ್ದೇನೆ ಒಂದು ಸ್ಟ್ರಕ್ಚರ್. ಸೊ ದಿಸ್ ಇಸ್ ರೆಸನೆನ್ಸ್ ಹೈಬ್ರಿಡ್ ಅಂತ ಹೇಳ್ತೀವಿ. ಸೊ ಇದರ ಎನರ್ಜಿ ಏನಿದ್ದಾವೆ ನೋಡಿ, ಆ್ಯಂಡ್ ದ ಮೋಸ್ಟ್ ಸ್ಟೇಬಲ್ ಫಾರ್ಮ್ ಆಫ್ ಕಾಂಟ್ರಿಬ್ಯೂಟಿಂಗ್ ಕೆನಾನಿಕಲ್ ಸ್ಟ್ರಕ್ಚರ್ಗೆ ಏನು ಹೇಳ್ತೀವಿ ನಾವು ಅದನ್ನು? ಸೊ ದಟ್ ಈಸ್ ದಿ ರೆಸನೆನ್ಸ್ ಸ್ಟೆಬಿಲೈಸೇಷನ್ ಎನರ್ಜಿ. ಓಕೆ, ರೆಸನೆನ್ಸ್ ಸ್ಟೆಬಿಲೈಸೇಷನ್ ಎನರ್ಜಿ. Okay, so next we will go with the resonance or mesomeric effect. So what is the resonance or the mesomeric effect, right? So there are two types. One is same thing. So inductive effect ಯಾವ ರೀತಿ ಇದೆ ನೋಡಿ, inductive effect, so that is covalent. But here what happens? Here we have what? Benzene ring, alternative single bond, double bond, and you can add a group here. Hydrogen ಬದಲು ಯಾವುದೊಂದು ಗ್ರೂಪ್ ಅನ್ನು ಹಾಕ್ತೀರಿ. So it may be electron withdrawing group, first electron donating group, or else electron withdrawing group. So any group is present here. So then some process taking place here, and that process we are calling what? And the effect we are calling that resonance effect on third. Resonance effect is nothing but what? So whatever the group here attached for the benzene ring, right? Because of there should be what? Conjugation ಇರಬೇಕು. ಏನು ಆಲ್ಟರ್ನೇಟಿವ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರಬೇಕು, ಅಥವಾ ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಜೊತೆಗೆ ಏನಾಗಿರ್ಬೋದು, ಆಲ್ಟರ್ನೇಟಿವ್ ಪೈ ಎಲೆಕ್ಟ್ರಾನ್ ಎನ್ನುವಂಥದ್ದು ಇರಬೇಕು. ರೈಟ್, ಸೊ ಪೈ ಎಲೆಕ್ಟ್ರಾನ್, ಸೊ ಇಟ್ ಈಸ್ ಎಕ್ಸ್, ಇಲ್ಲಿ ಪೈ ಎಲೆಕ್ಟ್ರಾನ್ ಇದೆ. ರೈಟ್, ಸೊ ದಿಸ್ ಇಸ್ ವಾಟ್? ಆಲ್ಟರ್ನೇಟಿವ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಆ್ಯಂಡ್ ದೆನ್ ಪೈ ಎಲೆಕ್ಟ್ರಾನ್. ಸೊ ಈ ರೀತಿ ಇದ್ರೆ ಏನಾಗುತ್ತೆ? ಸೊ ದೆರ್ ಇಸ್ ಎನ್ ವಾಟ್? ಡಿಲೋಕಲೈಸೇಷನ್ ಆಫ್ ದಟ್ electrons, you can say. Right, this lone pair of electron take part in the delocalization with the benzene ring. ಏನೋ ಆಗುತ್ತೆ ಇಲ್ಲಿ. ರೈಟ್, ಸೊ ಅದರಿಂದ ಒಂದು ಇಫೆಕ್ಟ್ ಬರುತ್ತೆ. ಆ ಇಫೆಕ್ಟಿಗೆ ಏನು ಹೇಳ್ತೀವಿ ನಾವು ಅದನ್ನು? ರೆಸನೆನ್ಸ್ ಆರ್ ಮೆಸೋಮೆರಿಕ್ ಇಫೆಕ್ಟ್ ಅಂತ ಹೇಳ್ತೀವಿ. ಇಟ್ ಈಸ್ ಡಿಪೆಂಡ್ ಅಪಾನ್ ವಾಟ್? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದರೆ ಅಂದರೆ, ಸೊ ಇವಾಗ ಏನಾಗುತ್ತೆ? ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ರೈಟ್, ಸೊ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದರೆ, ಸೊ ಇದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪಿಂದ ಏನಾಗುತ್ತೆ? electron ಹೋಗುತ್ತೆ away from that. Right, so the displacement of electron takes place towards the substituent group. So substituent group towards ಹೋದ್ರೆ ಏನಾಗುತ್ತೆ? ನಾವು ಅದನ್ನು electron withdrawing ಅಂತ ಹೇಳ್ತೀವಿ. electron withdrawing ಅಂದರೆ ಈ ರೀತಿ ಅಂತ. ಸೊ ಈ ರೀತಿ electron withdrawing, ಅದರಿಂದ the displacement of electron takes place towards the substituent group ಇದ್ದರೆ ಅದಕ್ಕೆ ಏನು ಹೇಳ್ತೀವಿ ನಾವು ಅದನ್ನು? ಮೈನಸ್ ಐ ಇಫೆಕ್ಟ್ ಅಂತ ಹೇಳಿದ್ದೀವಲ್ಲ, ಅದೇ ರೀತಿಯಲ್ಲಿ ನೆಗೆಟಿವ್ ರೆಸನೆನ್ಸ್ ಇಫೆಕ್ಟ್ ಆರ್ ಎಲ್ಸ್ ಮೈನಸ್ ಆರ್ ಇಫೆಕ್ಟ್ ಅಂತ ಹೇಳ್ತೀವಿ. ರೈಟ್, ಸೊ ಇಲ್ಲಿಂದ ಈ ಕಡೆ ಹೋದರೆ ಮೈನಸ್ ಆರ್ ಇಫೆಕ್ಟ್ ಅಂತ ಹೇಳ್ತೀವಿ. ಸೊ ಗ್ರೂಪಿಂದ ಇಲೆಕ್ಟ್ರಾನ್ ಇದ್ರ ಕಡೆ ಬಂದರೆ ಹೇಳ್ತೀವಿ ಪ್ಲಸ್ ಆರ್ ಇಫೆಕ್ಟ್ ಅಂತ ಹೇಳ್ತೀವಿ. ರೈಟ್, ದ ಮೂಮೆಂಟ್ ಆಫ್ ಇಲೆಕ್ಟ್ರಾನ್ಸ್ ಆರ್ ಎಲ್ಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಇಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ away from the substituent. Such group we are calling what? Effect we are calling a plus R effect ಅಂತ ಹೇಳ್ತೀವಿ, ಪಾಸಿಟಿವ್ ರೆಸನೆನ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೇಳಿದ್ರೆ, ಸೊ ವಿಚ್ ಟೈಪ್ ಆಫ್ ಗ್ರೂಪ್ ಹಿಯರ್. ರೈಟ್, ಅದರಿಂದ ಮೈನಸ್ ಆರ್ ತೋರಿಸುವಂಥ ಗ್ರೂಪ್ ಯಾವುದು? NO2 CHO, ಸಯನೈಡ್, COH, COR ಆ್ಯಂಡ್ ದಿ COOR. ರೈಟ್, ಹಾಗಾದರೆ ಪಾಸಿಟಿವ್ ರೆಸನೆನ್ಸ್ ಎಫೆಕ್ಟ್ ಯಾವುದೆಲ್ಲ ತೋರಿಸುತ್ತೆ? NH2, OH, OR, Cl, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ದಿ ಅಯೋಡಿನ್. ಬಟ್ ಇದನ್ನು ಹೇಗೆ ಮಾಡ್ಬೋದು? ಸೊ ನಾವು ವಿ ಕ್ಯಾನ್ ರೆಪ್ರೆಸೆಂಟ್ ದೀಸ್ ಥಿಂಗ್ಸ್ ವಿತ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲನ್ನು ತಗೊಂಡು ಇಲಾಬ್ರೇಷನನ್ನು ಕೊಡ್ತೇನೆ. ಸಿ ಹಿಯರ್, ಸೊ ಇದನ್ನು ಬರೆಯೋದನ್ನು ಕಲಿಬೇಕು ನೀವು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್, ಐ ವಿಲ್ ರೈಟ್ ಬೆಂಜೀನ್ ರಿಂಗ್ ಫಸ್ಟ್.
right? So double bond, single bond, double bond. Now I will add NO2 group, right? NO2 ಅಂದಾಗ ಒಂದು ಮೈನಸ್ ಇರುತ್ತೆ, ಇನ್ನೊಂದು ಡಬಲ್ ಬಾಂಡ್ ಇರುತ್ತೆ, right? It is positive like this. ಸೊ ನೈಟ್ರೋಜನ್, ಆಕ್ಸಿಜನ್ ಇಸ್ ಮೋಸ್ಟ್ ಇಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಅವಾಗ ಏನು ಮಾಡುತ್ತೆ, ಇದು ತನ್ನ ಲೋನ್ ಪೇರನ್ನು ತನ್ನ ಕಡೆಗೆ ಎಳ್ಕೊಳ್ಳುತ್ತೆ, ರೈಟ್? ಸೊ ಇಲ್ಲಿ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಆಲ್ಟರ್ನೇಟಿವ್ ಇದೆ, ಇದು ಇದ್ರ ಕಡೆ ಹೋಗುತ್ತೆ. ಆವಾಗ ನೈಟ್ರೋಜನಲ್ಲಿ ಪಾಸಿಟಿವ್ ಚಾರ್ಜ್ ಮತ್ತೆ ಜಾಸ್ತಿ ಆಗುತ್ತೆ. ಆವಾಗ ಬೆಂಜಿನ್ ರಿಂಗಿಂದ ಇಲೆಕ್ಟ್ರಾನ್ ಇಲ್ಲಿ ಹೋಗುವಂಥದ್ದು. ಕ್ಲಿಯರ್? ಬೆಂಜಿನ್ ರಿಂಗಿಂದ ಇಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ. ಆವಾಗ ಏನಾಗುತ್ತೆ ಕೇಳಿದ್ರೆ, ಇಲ್ಲಿ ತೋರಿಸ್ತೀನಿ ನೋಡಿ, ಎನ್ ಡಬಲ್ ಬಾಂಡ್ ಆಯಿತು, ಎನ್ ಆಯಿತು, ಇಲ್ಲಿ ಓ ಮೈನಸ್ ಆಯಿತು, ಇಲ್ಲಿ ಕೂಡ ಏನಾಗುತ್ತೆ ನಮಗೆ ಓ ಮೈನಸ್, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗಿ ಓ ಮೈನಸ್ ಆಯಿತು. ಇಲ್ಲಿ ಏನಾಗುತ್ತೆ ನಮಗೆ ಡಬಲ್ ಬಾಂಡ್ ಎನ್ನುವಂಥದ್ದು ಬರುತ್ತೆ, ಅರ್ಥ ಆಯ್ತಲ್ವಾ? ಸೊ ಡಬಲ್ ಬಾಂಡ್ ಬರುತ್ತೆ. ಸೊ ಇಲ್ಲಿ ಹೋದಾಗ ಇಲ್ಲಿ ಕಾರ್ಬನಿಗೆ ಏನಾಗುತ್ತೆ ನಮಗೆ ಕಡಿಮೆ, ಬಾಂಡ್ಗಳ ಸಂಖ್ಯೆ ಕಡಿಮೆ, ಉಳಿದಿದ್ದ ಬಾಂಡ್ ಎಲ್ಲ ಅದೇ ರೀತಿ ಇರುತ್ತೆ. ಇಲ್ಲಿ ಪಾಸಿಟಿವ್ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಆಗುತ್ತೆ. ಸೊ ದೆನ್ ವಾಟ್ ಹ್ಯಾಪನ್ಸ್, ಇವಾಗ ಸೊ ಈ ಕಾರ್ಬನ್ ನಡುವೆ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ, ಅರ್ಥ ಆಯ್ತಲ್ವಾ? ಸೊ ಉಳಿದಿದ್ದೆಲ್ಲ ಇದೇ ರೀತಿ ಬರೀರಿ, ಎನ್ ಓ ಮೈನಸ್ ಹಿಯರ್ ಪಾಸಿಟಿವ್, ರೈಟ್? ಸೊ ಇವಾಗ ಏನಾಗಿದೆ, ಈ ಬಾಂಡ್ ಇಲ್ಲೇ ಬರೀರಿ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ಇಲ್ಲಿಗೆ ಬಂತು, ಈ ಪ್ಲಸ್ ಚಾರ್ಜ್ ಇಲ್ಲಿ ಬರುತ್ತೆ, ಇವಾಗ ಇಲ್ಲಿ ಬರುತ್ತೆ, ರೈಟ್? ಯಾಕಂದರೆ ಇಲ್ಲಿ ಬಾಂಡ್ ಹೋಗಿದೆ, ಇಲ್ಲಿಂದ ಬಾಂಡ್ ಇಲ್ಲಿ ಬಂದಿದೆ, ಆವಾಗ ಪಾಸಿಟಿವ್ ಚಾರ್ಜ್ ಇಲ್ಲಿಗೆ ಬರುತ್ತೆ. ಕ್ಲಿಯರ್? ನಾವು ಒನ್ಸ್ ಅಗೇನ್ ವಿ ಕ್ಯಾನ್ ಟ್ರಾನ್ಸ್ಫರ್ ದಿಸ್ ಪೈ ಎಲೆಕ್ಟ್ರಾನ್ ಹಿಯರ್. ಆವಾಗ ಏನಾಗುತ್ತೆ ನಮಗೆ, ಸಿ ಹಿಯರ್ ದಿಸ್ ವಿಲ್ ರೈಟ್ ಹಿಯರ್ ಆ್ಯಂಡ್ ಹಿಯರ್ ಯು ಕ್ಯಾನ್ ರೈಟ್ ದಿಸ್ ಬಾಂಡ್ ಶಿಫ್ಟೆಡ್ ಹಿಯರ್. ಆವಾಗ ಇಲ್ಲಿ ಪ್ಲಸ್ ಆಗುತ್ತೆ ಆ್ಯಂಡ್ ರಿಮೈನಿಂಗ್ ಸೇಮ್ ಥಿಂಗ್ ಆ್ಯಂಡ್ ಡಬಲ್. ಸೊ ಓ ಮೈನಸ್ ಆ್ಯಂಡ್ ದಿಸ್ ಪಾಸಿಟಿವ್. ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ, ದಿಸ್ ವಿಲ್ ಶಿಫ್ಟ್ ಹಿಯರ್, ದಿಸ್ ವಿಲ್ ಕಮ್ ಹಿಯರ್ ಒನ್ಸ್ ಅಗೇನ್. ಅವಾಗ ಏನಾಗುತ್ತೆ ನಮಗೆ, ಸೊ ಒನ್ ಮೋರ್ ಸ್ಟ್ರಕ್ಚರ್ ಐ ಕ್ಯಾನ್ ರೈಟ್ ಹಿಯರ್. ಆ್ಯಂಡ್ ಡಬಲ್ ಬಾಂಡು, ರೈಟ್? ಏನಾಗಿದೆ ನೋಡಿ ಇಲ್ಲಿ, ಸೊ ವೆರಿ ಸಿಂಪಲ್. ಏನಾಗಿದೆ ನೋಡಿ, ವೆರಿ ಸಿಂಪಲ್. ಬೆಂಜಿನಲ್ಲಿ ಏನಾಗುತ್ತೆ, ದಿಸ್ ಪೈ ಇಲೆಕ್ಟ್ರಾನ್ ವಿಲ್ ಕಮ್ಸ್ ಹಿಯರ್ ಆ್ಯಂಡ್ ದಿಸ್ ಕಮ್ಸ್ ಹಿಯರ್ ಆ್ಯಂಡ್ ದಿಸ್ ಕಮ್ಸ್ ಹಿಯರ್. ಖಾಲಿ ಪೈ ಇಲೆಕ್ಟ್ರಾನ್ಸ್ ಬೆಂಜಿನಿಂಗಲ್ಲಿ ಮಾತ್ರ ಅಲ್ಲ, ಅದ್ರ ಜೊತೆಗೆ ಯಾರು ಪಾರ್ಟ್ ಮಾಡಿದ್ದಾರೆ, ಸೊ ದೇ NO2 ಹ್ಯಾಸ್ ಟೇಕ್ ಪಾರ್ಟೆಡ್ ಹಿಯರ್, ರೈಟ್? ಆದ್ದರಿಂದ ಇಲ್ಲಿ ಏನಾಗುತ್ತೆ, ಸೊ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಕಡೆಗೆ ಇಲೆಕ್ಟ್ರಾನ್ ಹೋಗ್ತಾ ಇದ್ದಾವೆ ನೋಡಿ, ಇಲ್ಲಿ ಆಲ್ ಆರ್ ಗೋಯಿಂಗ್ ಟವರ್ಡ್ಸ್ ನೆಗೆಟಿವ್ ಇದೆ. ಇಲ್ಲಿ ಏನಾಗುತ್ತೆ, ನಮಗೆಲ್ಲ ಪಾಸಿಟಿವ್ ಚಾರ್ಜ್ ಇದೆ ನೋಡಿ. ಪಾಸಿಟಿವ್ ಅಂದರೆ ಇಲೆಕ್ಟ್ರಾನ್ ಡೆಫಿಷಿಯೆಂಟ್, ನೆಗೆಟಿವ್ ಅಂದರೆ ಇಲೆಕ್ಟ್ರಾನ್ ರಿಚ್. ಅಂದರೆ ಬೆಂಜಿನ್ ರಿಂಗಿಂದ ಇಲೆಕ್ಟ್ರಾನ್ ಯಾವುದ್ರ ಕಡೆ ಹೋಗಿದೆ, ಸೊ ಬೆಂಜಿನ್ ರಿಂಗಲ್ಲಿರ್ತಕ್ಕಂಥ ಇಲೆಕ್ಟ್ರಾನ್ ಯಾವುದ್ರ ಕಡೆ ಹೋಗಿದೆ, ಇವಾಗ NO2 ಗ್ರೂಪ್ ಕಡೆ ಹೋಗಿದೆ. ಪ್ರೂಫ್ ಎಲ್ಲಿದೆ ನೋಡಿ, ಇಲ್ಲಿ ಪಾಸಿಟಿವ್, ಇಲ್ಲಿ ಪಾಸಿಟಿವ್, ಇಲ್ಲಿ ಪಾಸಿಟಿವ್. ಅಂದರೆ ಆ ಕಾರ್ಬನಿಂದೆಲ್ಲ ಇಲೆಕ್ಟ್ರಾನ್ ಯಾವುದ್ರ ಕಡೆ ಹೋಗ್ತಾ ಇದೆ, ಇವಾಗ ನೈಟ್ರೋಜನ್ ಕಡೆ ಹೋಗ್ತಾ ಇದೆ ಅಥವಾ ಈ ಗ್ರೂಪ್ ಕಡೆ ಹೋಗ್ತಾ ಇದೆ. ಇದನ್ನೇನು ಹೇಳ್ತೀವಿ ನಾವು, ಅದನ್ನು ದ ಡಿಸ್ಪ್ಲೇಸ್ಮೆಂಟ್ ಆಫ್ ಇಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಟವರ್ಡ್ಸ್ ದಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಅದರಿಂದ ನೆಗೆಟಿವ್ ಚಾರ್ಜ್ ಬಂದರೆ ಎಲ್ಲೇ ಅಟ್ಯಾಕ್ ಆಗುತ್ತೆ, ಇಲ್ಲೇ ಅಟ್ಯಾಕ್ ಆಗ್ಬೋದು. ಈ ಕಾರ್ಬನಿಗೆ ಬಂದು ಅಟ್ಯಾಕ್ ಆಗ್ಬೋದು, ಈ ಕಾರ್ಬನಿಗೆ ಬಂದು ಅಟ್ಯಾಕ್ ಆಗ್ಬೋದು, ಈ ಕಾರ್ಬನಿಗೆ ಬಂದು ಅಟ್ಯಾಕ್ ಆಗ್ಬೋದು. ಅದನ್ನು ನಂತರ ಕಲಿಯುವ, ಅರ್ಥ ಆಯ್ತಲ್ವ? ಸೊ ಜಸ್ಟ್ ಫಾರ್ ಟೈಮಿಂಗ್ ಜಸ್ಟ್ ನೋ ದಿಸ್ ಒನ್, ರೈಟ್? ಸೊ ಓನ್ಲಿ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಬಾಂಡ್ ಇಲ್ಲಿ ನೋಡಿ. ಸೊ ಇಲ್ಲಿದ್ದ ಬಾಂಡ್ ಇಲ್ಲಿಗೆ ಬಂದಿದೆ, ಇಲ್ಲಿದ್ದ ಬಾಂಡ್ ಇಲ್ಲಿ ಬಂದಿದೆ, ಇಲ್ಲಿದ್ದ ಬಾಂಡ್ ಇಲ್ಲಿ ಬಂದಿದೆ ನೋಡಿ. 1 2 3 ಆಲ್ಟರ್ನೇಟಿವ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಡಿಲೋಕಲೈಸೇಷನ್ ಅಷ್ಟೇ. ಮತ್ತು ಉಳಿದಿದ್ದೆಲ್ಲ ಹಾಗಿದೆ, ಅಂದರೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಬರುತ್ತೆ, ರಿಟರ್ನ್, ಪುನಃ ರಿಟರ್ನ್. ಸೊ ದೀಸ್ ಆರ್ ದಿ ಕ್ಯಾನಾನಿಕಲ್ ಫಾರ್ಮ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಇದ್ರೆ ಹೇಳ್ತೀವಿ ಅದನ್ನು ನೆಗೆಟಿವ್ ರೆಸೊನೆನ್ಸ್. ಹಾಗಾದರೆ ಪಾಸಿಟಿವ್ ರೆಸೊನೆನ್ಸ್ ಇಫೆಕ್ಟಲ್ಲಿ ಏನಾಗುತ್ತೆ ಕೇಳಿದ್ರೆ, ಸೊ ವಿ ಕ್ಯಾನ್ ರೈಟ್ ಹಿಯರ್ 1 2 3 4 5, ರೈಟ್? ಸೊ ಯಾವುದನ್ನು ತಗೊಳ್ಳೋ, NH2 ಲೋನ್ ಪೇರ್ ಇದೆ ಇಲ್ಲಿ ನೋಡಿ, ಲೋನ್ ಪೇರ್, ಇಲ್ಲಿ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಲೋನ್ ಪೇರ್. ಸೊ ಇಲ್ಲಿ ಏನಾಗುತ್ತೆ, ದಿಸ್ ಲೋನ್ ಪೇರ್ ವಿಲ್ ಕಮ್ಸ್ ಹಿಯರ್ ಆ್ಯಂಡ್ ದಿಸ್ ವಿಲ್ ಕಮ್ಸ್ ಹಿಯರ್. ಇವಾಗ ಏನಾಗುತ್ತೆ, N ಡಬಲ್ ಬಾಂಡ್ ಆಗುತ್ತೆ, N ಡಬಲ್ ಬಾಂಡ್ NH2, ಇಲ್ಲೇನಾಯ್ತು ಇವಾಗ ಪ್ಲಸ್ ಆಯಿತು, ರೈಟ್? ಹಾಗಾದರೆ ಇಲ್ಲೇನಾಯ್ತು ಇವಾಗ ನೆಗೆಟಿವ್ ಆ್ಯಂಡ್ ರಿಮೈನಿಂಗ್ ಬಾಂಡ್. ಸೊ ಪ್ರಾಕ್ಟೀಸ್ ಮಾಡಿದ್ದೇನಾ, ಆರಾಮ್ಸೆ ಪ್ರಾಕ್ಟೀಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಒಂದು 5 ಸರ್ತಿ ಬರೀರಿ, ಗೊತ್ತಾಗುತ್ತೆ. 5 times ಇಫ್ ಯು ವರ್ಕ್ಔಟ್, ಸೊ ದೆನ್ ಯು ಆರ್ ಗೆಟಿಂಗ್, ರೈಟ್? ಸೊ ಇವಾಗ ಏನಾಗುತ್ತೆ ನಮಗೆ, ಸೊ ದಿಸ್ ನೆಗೆಟಿವ್ ಚಾರ್ಜ್, ಸೊ ಈ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಕೇಳಿದ್ರೆ, ಸೊ ದಿಸ್ ಈ ಕಾರ್ಬನ್ ಇರ್ತಕ್ಕ ನೆಗೆಟಿವ್ ಚಾರ್ಜ್ ಇಲ್ಲಿ ಬರುತ್ತೆ, ಬಾಂಡ್ ಆಗುತ್ತೆ. ಮೂಮೆಂಟ್ ಹೇಳಿದ್ದೇನೆ, ಸೇಮ್ ಮೂಮೆಂಟ್ ಇಲ್ಲಿ ಕಾರ್ಬನ್ ಆ್ಯಟಮಿಂದ ಇಲ್ಲಿ ಪೊಸಿಷನಿಗೆ ಬರುತ್ತೆ, ರೈಟ್? ಇಲ್ಲಿ ಬರುತ್ತೆ. ಆವಾಗ ಇದು ಏನಾಗುತ್ತೆ, ಆ್ಯಟಮಿಗೆ ಹೋಗುತ್ತೆ, ರೈಟ್? ಸೊ ಆವಾಗ ಏನಾಗುತ್ತೆ ನಮಗೆ, ಈ ಬಾಂಡ್ ಇಲ್ಲೇ ಇದೆ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ನೆಗೆಟಿವ್ ಚಾರ್ಜ್ ಆಯಿತು, ಈ ಬಾಂಡ್ ಈ ಇಲೆಕ್ಟ್ರಾನ್ ಇಲ್ಲಿಗೆ ಬಂದಿದೆ, ಇಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ, ರೈಟ್? ಹಿಯರ್ ಸೇಮ್ ಥಿಂಗ್, NH2 ಪ್ಲಸ್,
ರೈಟ್. ನೆಕ್ಸ್ಟ್ ಏನಾಗುತ್ತೆ ಇವಾಗ, ಇದು ಇಲ್ಲಿ ಶಿಫ್ಟ್ ಆಗುತ್ತೆ, ಇದು ಇಲ್ಲಿ ತಲೆಗೆ ಬರುತ್ತೆ, ಇದು ನೆಗೆಟಿವ್ ಆಯ್ತು ಇಲ್ಲಿ. ಸೊ ದಿಸ್ ಇಸ್ ನಾಟ್ ನೆಗೆಟಿವ್, ಇದು ಆ್ಯರೋ ಇದು ಕ್ಲಿಯರ್, ಆ್ಯರೋ ಮಾರ್ಕ್ ರೈಟ್. ಸೊ ಇಲ್ಲಿ ಡಬಲ್ ಬಾಂಡು, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ಇಲ್ಲಿ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ಡಬಲ್ ಬಾಂಡ್ NH2 ಪ್ಲಸ್. ಇವಾಗ ಪುನಃ ಏನಾಗುತ್ತೆ, ಇದು ಇಲ್ಲಿ ಶಿಫ್ಟ್ ಆಗುತ್ತೆ, ಇದು ಇಲ್ಲಿ ಬಾಂಡಾಗಿ ಶಿಫ್ಟ್ ಆಗುತ್ತೆ, ಇದು ಲೋನ್ ಪೇರ್, ಪುನಃ ನೈಟ್ರೋಜನ್ ತಲೆ ಮೇಲೆ ಹೋಗುತ್ತೆ. ಆವಾಗ ನೈಟ್ರೋಜನ್ ಏನಾಯಿತು, NH2 ಆಯಿತು ವಿತ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಸಿ ಹಿಯರ್ 1 2 3 ಸ್ಟಾರ್ಟಿಂಗಲ್ಲಿ ಏನಾಗಿತ್ತು, ಇಲ್ಲಿತ್ತು ಅಲ್ವಾ, 1 1 2 3. ಇವಾಗ ಇಲ್ಲಿ ಏನಾಯಿತು, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ದ್ಯಾಟ್ಸ್ ಇಟ್. ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗಿದೆ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗಿದೆ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗಿದೆ. ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, NH2. ಸಪೋಸ್ ಇಫ್ ಯು ಸಿ ಫ್ರಮ್ ದಿ ಬೆನ್ಸಿನ್ ರಿಂಗ್, ಇವಾಗ ಏನಾಗಿದೆ, ದ electrons ಏನಾಗಿದೆ, ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಅವೇ ಫ್ರಮ್ ದಿ ಸಬ್ಸ್ಟಿಟ್ಯೂಯೆಂಟ್ ಇಂದ ಏನಾಗಿದೆ ಇವಾಗ. ಸೊ ಇವಾಗ ಬೆನ್ಸಿನ್ ರಿಂಗ್ ಈ ರೀತಿ ಬಂದರೆ NH2 ಇದ್ದರೆ ದಿಸ್ ಲೋನ್ ಪೇರ್ ಎಲೆಕ್ಟ್ರಾನ್ ಯಾವುದ್ರ ಕಡೆ ಹೋಗಿದೆ ಇವಾಗ, ಇಲೆಕ್ಟ್ರಾನ್ ಎನ್ನುವಂಥದ್ದು ಯಾವುದ್ರ ಕಡೆ ಮೂವ್ಮೆಂಟ್ ಆಗಿದೆ, ಬೆನ್ಸಿನ್ ರಿಂಗ್ ಕಡೆ ಮೂವ್ಮೆಂಟ್ ಆಗಿದೆ. ರೀಸನ್ ಏನು ನೋಡಿ, ಇಲ್ಲೆಲ್ಲ ಎನ್ನಲ್ಲಿ ಏನಿದೆ, ಪ್ಲಸ್ 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 ಇದೆ. ಬೆನ್ಸಿನ್ ರಿಂಗಲ್ಲಿ ಏನಿದೆ, ನೆಗೆಟಿವ್ ರೈಟ್. ಆದ್ದರಿಂದ ಇಲೆಕ್ಟ್ರಾನ್ ರಿಚ್ ವೇರ್ ಇನ್ ಬೆನ್ಸಿನ್ ರಿಂಗ್. ಇಲ್ಲಿ ಏನಾಗಿದೆ, ಪಾಸಿಟಿವ್ ಇದೆ. ಆದ್ದರಿಂದ ಏನು ಹೇಳ್ತೀವಿ ನಾವು ಇದನ್ನು, ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್, ಆ್ಯಂಡ್ ದಿಸ್ ಇಸ್ ದಿ ನೆಗೆಟಿವ್ ರೆಸೊನೆನ್ಸ್ ಎಫೆಕ್ಟ್. ಸಿ ಇಟ್, ರೈಟ್ ಇಟ್, ಪ್ರಾಕ್ಟೀಸ್ ಇಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಎವರ್ ದ ಗ್ರೂಪ್ ಇಫ್ ಯು ಆ್ಯಡ್ ಇಟ್, ಸೊ OH ಗ್ರೂಪ್ ಇದ್ದರೆ O ಅಲ್ಲಿ ನೆಗೆಟಿವ್ ಇರುತ್ತೆ, ಮತ್ತೆ ಸೇಮ್ ಪ್ರೋಸೆಸ್. ಇಲ್ಲಿ ಕೂಡ ಅಷ್ಟೇ, ಆಕ್ಸಿಜನ್ ಸೈನೈಡ್ ಇಲೆಕ್ಟ್ರಾನ್, ನೈಟ್ರೋಜನ್ ಇಲೆಕ್ಟ್ರಾನ್ ತಗೊಳುತ್ತೆ, ಆಕ್ಸಿಜನ್ ಇಲೆಕ್ಟ್ರಾನ್ ವಿಡ್ರಾಯಿಂಗ್ ರೈಟ್. ಮೋಸ್ಟ್ ಆಫ್ ದಿ ಎಲೆಕ್ಟ್ರಾನ್ ನೆಗೆಟಿವ್ ಯಾವುದು, ಆಕ್ಸಿಜನ್ ಇರ್ಬೋದು, ಆಕ್ಸಿಜನ್ ನೈಟ್ರೋಜನ್. ಸೊ ಆಕ್ಸಿಜನ್ ಇದ್ದರೆ ಆಕ್ಸಿಜನ್ ರೈಟ್, ನೈಟ್ರೋಜನ್ ಇದ್ದರೆ ಕಾರ್ಬನ್ ಜೊತೆ ನೈಟ್ರೋಜನ್ ಇದ್ದರೆ ನೈಟ್ರೋಜನ್, ಆಕ್ಸಿಜನ್ ಹಿಯರ್ ರೈಟ್. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ರೆಸೊನೆನ್ಸ್ ಆರ್ ದಿ ಮೆಸೋಮೆರಿಕ್ ಇಫೆಕ್ಟ್ ರೈಟ್. ಹಾಗಾದರೆ ರೆಸೊನೆನ್ಸ್ ಇಫೆಕ್ಟ್ ಅಂದ್ರೇನು, ವಾಟ್ ಇಸ್ ರೆಸೊನೆನ್ಸ್ ಇಫೆಕ್ಟ್? ದ ಪೊಲಾರಿಟಿ ಪ್ರೊಡ್ಯೂಸ್ಡ್ ಇನ್ ಅ ಮಾಲಿಕ್ಯೂಲ್ಸ್ ಡ್ಯೂ ಟು ದ ಪೊಲಾರಿಟಿ ಪ್ರೊಡ್ಯೂಸ್ಡ್. ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಅಲ್ವಾ, ಪಾಸಿಟಿವ್ ನೆಗೆಟಿವ್ ಎಲ್ಲಿ ನೋಡಿದ್ರು ಇದೆ ನಿಮಗೆ. ದ ಪೊಲಾರಿಟಿ ಪ್ರೊಡ್ಯೂಸ್ಡ್ ಇನ್ ದ ಮಾಲಿಕ್ಯೂಲ್ಸ್ ಡ್ಯೂ ಟು ದ ಇಂಟರಾಕ್ಷನ್ ಆಫ್ ದಿ 2 pi bonds or the pi bond and the lone pair of electrons. 2 pi bond ಇರ್ಬೋದು, ಇಲ್ಲಿ ನೋಡಿ pi bond ಎರಡಿದೆ ಇಲ್ಲಿ, ಅಥವಾ ಒಂದು pi bond ಇಲ್ಲ ಇನ್ನೊಂದು lone pair. ಸೊ pi bond ಮತ್ತು lone pair ಇರ್ಬೋದು, ಇಂಟರಾಕ್ಷನ್ ಆಗುತ್ತೆ, and lone pair of electrons in conjugation system or else in conjugated system is called the resonance effect, mesomeric effect. 2 types, one is negative resonance effect, another one is positive resonance effect. Okay, so just say it properly, very very important.